ಮಡಿಕೇರಿ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ನಮ್ಮ ಪರಿಸರ ನಮ್ಮ ಭವಿಷ್ಯ, ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ. ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ. ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ. ಪ್ರಿಯ ಕೇಳುಗರೆ, ನಮ್ಮ ಪರಿಸರ ನಮ್ಮ ಭವಿಷ್ಯ ಈ ಮಾಲಿಕೆಯಲ್ಲಿ ಇವತ್ತು ಕುತೂಹಲಕಾರಿಯಾದ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದು ದೇಶೀಯ ಮತ್ತು ವಿದೇಶಿಯ ಸಸ್ಯ ಪ್ರಭೇದಗಳು ಹಾಗೂ ಅವುಗಳ ಸಾಧಕ ಬಾಧಕಗಳು. ನಮ್ಮ ಸುತ್ತಮುತ್ತಲೂ ಹಲವು ಬಗೆಯ ಗಿಡಮರಗಳನ್ನ ನೋಡುತ್ತೇವೆ. ಆದರೆ ಅದರಲ್ಲಿ ನಮ್ಮ ದೇಶದ ಯಾವುದು, ಪರದೇಶದ ಯಾವುದು, ಈ ಬಗ್ಗೆ ನಾವು ಯೋಚಿಸುವುದೇ ಇಲ್ಲ. ಈ ಕುರಿತು ಮಾತನಾಡೋದಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಜೀವನ್ಮುಕ್ತಿ ಸಂಸ್ಥೆಯ ಸಂಸ್ಥಾಪಕಿ ಕುಮಾರಿ ರೂಪಾ ಅವರು. ಇವರು ಮೂಲತಃ ಬೆಂಗಳೂರಿನವರು. ಅವ್ರ ಜೊತೆಗೆ ಮಾತಾಡ್ತಾ ಹೆಚ್ಚಿನ ವಿವರಗಳನ್ನ ತಿಳಿಯೋಣ ಶ್ರೋತೃಗಳೇ. ನಮಸ್ಕಾರ ರೂಪಾ ಮೇಡಮ್. ನಮಸ್ಕಾರ ಮೇಡಮ್. ಈ ಮಾತುಕತೆಗೆ ನಿಮ್ಗೆ ಸ್ವಾಗತ ಮೇಡಮ್. ತುಂಬಾ ಕೃತಜ್ಞತೆಗಳು ಮೇಡಮ್. ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಬಹುದಾ? ಹುಟ್ಟಿದ್ದು, ಬಾಲ್ಯ, ಶಿಕ್ಷಣ ಈ ಬಗ್ಗೆ ಹೇಳ್ಬೋದಾ ಮೇಡಮ್? ನಾನು ರೂಪಾ ಅಂತ. ನಾನು ಹುಟ್ಟಿದ್ದು ಬೆಂಗಳೂರು ಯಲಹಂಕ. ತಂದೆ ತಾಯಿ ಅವ್ರದ್ದು ಅರಸೀಕೆರೆ. ನಾನು ಓದಿದ್ದು ಕೇಂದ್ರೀಯ ವಿದ್ಯಾಲಯ CBSE ಸಿಲೆಬಸ್ ನಲ್ಲಿ. ಆಮೇಲೆ ನಾನು ಸ್ವಲ್ಪ ಆಧ್ಯಾತ್ಮಿಕ ಸಾಧನೆ ಸ್ಟಾರ್ಟ್ ಮಾಡ್ಕೊಂಡೆ. ಚಿಕ್ಕ ವಯಸ್ಸಲ್ಲೇ ಯೋಗ, ಧ್ಯಾನ ಕಡೆ ಒಲವು ತುಂಬಾ ಇತ್ತು. ಸೊ ನಂದು 12th ಸ್ಟ್ಯಾಂಡರ್ಡ್ ಆದ್ಮೇಲೆ ನಂಗೆ 10th ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿತ್ತು. ಓದಿದ್ದೆಲ್ಲಿ? ಕೇಂದ್ರೀಯ ವಿದ್ಯಾಲಯ ಅಂತ ಯಲಹಂಕದಲ್ಲಿ, ಬೆಂಗಳೂರಿನಲ್ಲೇ. ಬೆಂಗಳೂರಿನಲ್ಲೇ ಮೇಡಮ್. ಅದಾದ್ಮೇಲೆ ನಾನು ಡಿಪ್ಲೊಮಾ ಇನ್ ಮಾಂಟೆಸರಿ ಮಾಡ್ಕೊಂಡೆ. ಯಾಕಂದ್ರೆ ನನಗೆ ಪಾರ್ಟ್ ಟೈಮ್ ಅಲ್ಲಿ ಜಾಬ್ ಬೇಕಾಗಿತ್ತು, ಮತ್ತೆ ಟ್ರೈನರ್ ಆಗಿ ಕೆಲಸ ಮಾಡ್ಬೇಕು ಅಂತ ಆಸೆ ಇತ್ತು. ಸೊ ನಾನು ಆಕ್ಚುಲಿ ಮಾಂಟೆಸರಿ ಮಾಡಿದೆ. ಆಮೇಲೆ ಒಂದು 5 years ನಾನು ಅದರಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೆ, ಅಂದ್ರೆ ಮಕ್ಳನ್ನ ಹೇಗ್ ಸಾಕೋದು. ಸೊ ಅದನ್ನ ಒಂದು 5 years ಜಾಬ್ ಮಾಡಿದೆ. ಆಮೇಲೆ ಕರಿಯರ್ ಅಲ್ಲಿ ಒಂದು ಚೇಂಜ್ ಬೇಕಾಗಿತ್ತು. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಆಮೇಲೆ ಧ್ಯಾನ, ಪ್ರಾಣಾಯಾಮ, ಯೋಗ ಎಲ್ಲ ನಾನು ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದೆ ವಿತೌಟ್ ಫೀಸ್. ಯಾವ್ದು ನಾವು ಫೀಸ್ ತಗೊಳಲ್ಲ. ಸೊ ಅದಾದ್ಮೇಲೆ ಕರೋನಾ ಬಂತು. ಆ ಟೈಮಲ್ಲಿ ನಾವು ಸ್ವಲ್ಪ ಗಿಡ ಹಾಕೋದ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಒಂದು 2 ವರ್ಷ ಅವಧಿಯಲ್ಲಿ ನಾವು ಒಂದು 90,000 ಗಿಡ ಹಾಕಿದ್ದೀವಿ. ಇಡೀ ಕರ್ನಾಟಕ, ಬಾಂಬೆ, ತುಮಕೂರು, ಹುಬ್ಳಿ, ಮೈಸೂರು ಎಲ್ಲ ಕಡೆ. ಪೊಲೀಸ್ ಟ್ರೈನಿಂಗ್ ಸೆಂಟರ್ಸ್ ಇನ್ ಐಮಂಗ್ಲ, ಹಾಸನ್, ಮಠಗಳು 15 ಮಠಗಳು, ಶೃಂಗೇರಿ ಮಠ, ಸಿದ್ಧಗಂಗಾ ಮಠ, ಬೇವೂರ್ ಮಠ, ಆಮೇಲೆ CSIF ಆರ್ಮಿ ಕ್ಯಾಂಪಸ್ ಅಲ್ಲಿ, BSF ಆರ್ಮಿ ಕ್ಯಾಂಪಸ್, CRPF ಆರ್ಮಿ ಕ್ಯಾಂಪಸ್, ಕಿಡ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್, ಈ ತರ ಹಾಸ್ಪಿಟಲ್ ಅಲ್ಲಿ, ಆಶ್ರಮಗಳಲ್ಲಿ, ಮತ್ತೆ ಲೆಪ್ರಸಿ ಸೆಂಟರ್ ಇದೆ, ಕ್ರಿಶ್ಚಿಯನ್ ಮಿಷನರಿ. ಸೊ ಎಲ್ಲಾ ಕಡೆ ನಾವು ಗಿಡ ಹಾಕಿದೀವಿ. ಮತ್ತೆ ನಾವು ಫಾಲೋ ಅಪ್ ಕೂಡ ಮಾಡ್ತೇವೆ. ಸೊ ನಾವು ಹಾಕೋ ಗಿಡಗಳು ದೇಸಿ ಗಿಡಗಳು. ನಾವು ಯಲ್ಲಪ್ಪ ರೆಡ್ಡಿ ಸರ್, ಗಣೇಶ್ ಬಾಬು ಸರ್, ಸಚಿನ್ ಅಂತ ಇವ್ರ ಹತ್ರ ನಾವು ಗೈಡೆನ್ಸ್ ತಗೊಂಡು ಈ ಯಲ್ಲಪ್ಪ ರೆಡ್ಡಿ ಸರ್ ಎಲ್ಲ IAFS ಆಫೀಸರ್, ಪರಿಸರ ವಿಷಯದಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ಕಾಡನ್ನ ಕರ್ನಾಟಕದಲ್ಲಿ ಬಹಳ ಕಾಡುಗಳನ್ನ ಉಳಿಸಿದ್ದಾರೆ. ಇವತ್ತು ವೆಸ್ಟರ್ನ್ ಘಾಟ್ ಎಲ್ಲ ಉಳಿದಿದೆ ಅಂತ ಅಂದ್ರೆ ಅದಕ್ಕೆ ಕಾರಣನೇ ಯಲ್ಲಪ್ಪ ರೆಡ್ಡಿ ಸರ್. ಗಣೇಶ್ ಬಾಬು ಸರ್ ಕೂಡ ಒಂದು ಎಕಲಾಜಿಸ್ಟ್. ಅವರು ಕೂಡ ಈ ದೇಶೀಯ ಗಿಡಗಳ ಬಗ್ಗೆ ಎಲ್ಲ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ. ಸೊ ಅವ್ರ ತರ ನಾವು ಕಲ್ತಿಬಿಟ್ಟು ನಾವು ಗಿಡಗಳನ್ನ ಹಾಕಿರೋದು. ಮೇಡಮ್, ಈಗ ಪರಿಸರ ಮತ್ತು ಪರಿಸರ ಸಂರಕ್ಷಣೆ ಈ ಬಗ್ಗೆ ನಿಮ್ಗೆ ಒಲವು ಬೆಳೆಯೋದಕ್ಕೆ ಕಾರಣ ಏನು ಮೇಡಮ್? ಆಕ್ಚುಲಿ ಚಿಕ್ಕ ವಯಸ್ಸಿಂದನೂ ನನಗೆ ಪರಿಸರ ಅಂದ್ರೆ ತುಂಬಾ ಇಷ್ಟ. ನಮ್ಮೂರ್ ಕಡೆ ಎಲ್ಲ, ಹಳ್ಳಿ ಕಡೆ ರಜೆಗಳಲ್ಲಿ ನಾವು ಊರಿಗೆ ಹೋಗ್ಬೇಕಾದ್ರೆ ನಾವು ತುಂಬಾ ಪರಿಸರದಲ್ಲೇ ನಾವು ಆಟ ಆಡ್ತಾ ಇದ್ದಿದ್ದೆಲ್ಲ. ಆಮೇಲೆ ನಾವು ಸ್ಕೂಲಲ್ಲಿ ಇದ್ದಾಗ ಪರಿಸರ ತುಂಬಾ ಚೆನ್ನಾಗಿತ್ತು ಮೇಡಮ್. ಬಟ್ ಇವಾಗ ನೋಡ್ತಾ ಇದ್ರೆ ಇವಾಗ ಎಲ್ಲಾ ಕಡೆ ಮರ ಗಿಡಗಳನ್ನ ಕಟ್ ಮಾಡ್ತಾ ಇದಾರೆ, ಕಾಡು ಹೋಗ್ತಾ ಇದೆ. ಹೌದು, ಪರಿಸರ ಕಮ್ಮಿ ಆಗ್ತಾ ಇದೆ. ಆ ಚೇಂಜ್ ಅದನ್ನ ನೋಡಿದ್ದೀನಿ. ಕರೋನಾ ಟೈಮಲ್ಲಿ ಏನಾಯ್ತು ಎಲ್ಲ ಗೊತ್ತು, ಎಲ್ಲರಿಗೂ ಆಮ್ಲಜನಕದ ಕೊರತೆ ಆಯ್ತು. ಹೌದು, ತುಂಬಾ ಜನಕ್ಕೆ ಅದು ಅರ್ಥ ಆಯ್ತು ಆ ಟೈಮಲ್ಲಿ. ಸೊ ಅವಾಗ ನಮ್ದೊಂದು ಡಿಸ್ಕಷನ್ ಆಯ್ತು ನಮ್ಮ ಗ್ರೂಪ್ ಅವ್ರ ಜೊತೆಗೆ. ನಾವು ಬರೀ ಆಮ್ಲಜನಕನ ಪ್ರಮೋಟ್ ಮಾಡಿ, ಆಮ್ಲಜನಕ ಸಿಲಿಂಡರ್ ಪ್ರಮೋಟ್ ಮಾಡಿ ನಂಗೆ ಎಲ್ಲ ಹೇಳೋರು. ಅದು ಶಾಶ್ವತ ಅಲ್ಲ. ಅದು ನಾವು ಆಮ್ಲಜನಕ ಇಲ್ಲಿಂದ ಬರುತ್ತೆ, ನಮ್ಮ ಗಿಡಗಳಿಂದ ಬರುತ್ತೆ, ನಮ್ಮ ಪ್ರಕೃತಿಯಿಂದ ಬರುತ್ತೆ. ಸೊ ಅದಕ್ಕೆ ಗಿಡಗಳು ಹಾಕೋಣ ಅಂತ ಒಂದು ಹೆಜ್ಜೆ ಇಟ್ಟಿದಷ್ಟೇ. ಆಮೇಲೆ ಎಲ್ಲೋ ಒಂದು ಫಂಕ್ಷನ್ ಅಲ್ಲಿ ಸ್ವಲ್ಪ ಗಿಡಗಳನ್ನ ಕೊಟ್ಟು, ಆಮೇಲೆ ಒಂದು ನಮ್ಮ ಬೆಂಗಳೂರಲ್ಲಿ ಒಂದು BU ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿ ನಾವು ಫಸ್ಟ್ ಗಿಡ ಹಾಕಿದ್ದು.
ಆಮೇಲೆ ಅನುಭವ ಬಂತು, ಆಮೇಲೆ ಎಲ್ಲ ಕಡೆ ಹಾಕೊಂಡು ಹೋದು. ನಾವು ತುಂಬಾ ಕಲ್ತು ಈ ಗಿಡ ಹಾಕ್ಬೇಕಾದ್ರೆ ಅದ್ ಸುಮ್ನೆ ಗಿಡ ಹಾಕೋದಲ್ಲ, ಅದೇ ಒಂದು ಮೆಥಡ್ ಇದೆ. ಸೊ ಅದನ್ನ ತಿಳ್ಕೊಂಡ್ಬಿಟ್ಟು ಹಾಕ್ಬೇಕಾದ್ರೆ ನಮ್ಗೆ ಎಷ್ಟೊಂದ್ ಜನ ಗಿಡ ಹಾಕ್ಬೇಕಾದ್ರೆ ಇಷ್ಟು ತಪ್ಪುಗಳು ಮಾಡ್ತಿದ್ದಾರೆ. ಅದೆಲ್ಲ ತಿಳ್ಕೊಂಡಾದ್ಮೇಲೆ ತುಂಬಾ ಕಲ್ತು ಇವಾಗ ನಾವು ಬಹಳ ಸೈಂಟಿಫಿಕ್ ಆಗಿ ಹಾಕ್ತೀವಿ. ಪರಿಸರ ಇವಾಗ ತೊಂದರೆಗಳಿರೋದು ಪ್ಲಾಸ್ಟಿಕ್ ಇಂದ, ಕೆರೆಗಳನ್ನ ನಾವು ಕರೆಕ್ಟ್ ಆಗಿ ಸಂರಕ್ಷಣೆ ಮಾಡ್ತಾ ಇಲ್ಲ, ಮರಗಳನ್ನ ಕಟ್ ಮಾಡ್ತಿದೀವಿ. ಮನೆ ಮುಂದೆ ಒಂದ್ ಮರನ ಕಟ್ ಮಾಡ್ತಾರೆ, ಯಾಕಂದ್ರೆ ಮರದಿಂದ ಕಸ ಗುಡಿಸ್ಬೇಕಾಗುತ್ತೆ ಅಂತಾನೆ ಎಷ್ಟೋ ಹೆಂಗಸರು ಮನೆ ಮುಂದೆ ಇರುವ ಮರಗಳನ್ನ ಕಟ್ ಮಾಡ್ತಿದ್ದಾರೆ. ನೀರು ಅಂತರ್ಜಲ ಕಮ್ಮಿ ಆಗ್ತಾ ಇದೆ, ಬಿಸಿ ಗಾಳಿ ಜಾಸ್ತಿ ಆಗ್ತಾ ಇದೆ, ಮಳೆ ವ್ಯವಸ್ಥೆ ಬಹಳ ಚೇಂಜ್ ಆಗಿದೆ. ಸೊ ಇದೆಲ್ಲ ಯಾಕೆ ಆಗ್ತಾ ಇದೆ? ಎಲ್ಲೋ ನಾವು ಪ್ರಕೃತಿಯಲ್ಲಿ ಬ್ಯಾಲೆನ್ಸ್ ಹೋಗ್ತಾ ಇದೆ. ಅದಕ್ಕೆಲ್ಲ ಕಾರಣ ನಾವೇ ಮನುಷ್ಯರೇ. ಈಗ ಇವತ್ತಿನ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಈ ದೇಶೀಯ ಗಿಡಗಳು, ಪರದೇಶದ ಗಿಡಗಳು ಹೀಗಂದ್ರೆ ಏನು ಮೇಡಮ್? ಈಗ ಎಲ್ಲವೂ ನಮ್ಗೆ ನೋಡುವಾಗ ನಮ್ಮೂರಿನ ಗಿಡಗಳ ತರನೇ ಕಾಣ್ತಾವಲ್ಲ? ಹೌದು. ಆಕ್ಚುಲಿ ನಾವು ಗಿಡ ಹಾಕಕ್ ಸ್ಟಾರ್ಟ್ ಮಾಡಿದಾಗ ಇವಾಗೆಲ್ಲ ವಾಟ್ಸ್ಆಪ್ ಅಲ್ಲೆಲ್ಲ ಗ್ರೂಪ್ಸ್ ಎಲ್ಲ ಗೊತ್ತಲ್ಲ ಮೇಡಮ್. ಸೊ ಆತರ ನಾವು ಗಿಡ ಹಾಕ್ತಾ ಇದೀವಿ ಅಂತ ಎಲ್ಲ ಒಂದು ಫೋಟೋಸ್ ಹಾಕ್ತಾರೆ. ಯಾರೋ ಒಬ್ರು ಫೋನ್ ಮಾಡಿದ್ರು, ಅವ್ರು ಫೋನ್ ಮಾಡಿ ಹಂಗೆ ಹೇಳಿದ್ರು, ಗಿಡ ಹಾಕೋ ಅವಶ್ಯಕತೆನೇ ಇಲ್ಲ, ಹಾಕಿದ್ರೆ ಕರೆಕ್ಟ್ ಆಗಿ ಹಾಕ್ಬೇಕು, ದೇಸಿ ಗಿಡ ಪರದೇಸಿ ಗಿಡ ಅಂತ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಪ್ರೊಡ್ಯೂಸರ್ ಗಣೇಶ್ ಬಾಬು ಸರ್ ನಂಬರ್ ಕೊಟ್ರು. ಆಮೇಲೆ ನಾನು ಅವ್ರನ್ನ ಮೀಟ್ ಮಾಡ್ಬಿಟ್ಟಲ್ಲಿ ತಿಳ್ಕೊಂಡಾಗ ನಂಗೆ ಅರ್ಥ ಆಯ್ತು. ಎಲ್ಲದೂ ಹಸಿರಾಗೆ ಕಾಣುತ್ತೆ, ಎಲ್ಲಾ ಗಿಡಗಳಲ್ಲೂ ಮರಗಳಲ್ಲೂ ಹೂಗಳು ಚೆನ್ನಾಗೇ ಕಾಣುತ್ತೆ ಕಣ್ಣಿಗೆ, ಬಟ್ ಅದು ಪ್ರಕೃತಿಗೆ ಅಷ್ಟು ಪೂರಕ ಅಲ್ಲ. ಇವಾಗ ಒಂದು ಮನೆಯಲ್ಲಿ ಒಂದು ಸಂಸಾರ ಅಂತ ಇರುತ್ತೆ, 4-5 ಜನ ಸಂಸಾರದಲ್ಲಿ ಎಲ್ಲಾರು ಅದು ಹೊಂದಾಣಿಕೆ ಇತ್ತು ಅಂದ್ರೆ ಅಲ್ಲೊಂದು ಶಾಂತಿ ವಾತಾವರಣ ಇರುತ್ತೆ. ಯಾವಾಗ ಹೊಂದಾಣಿಕೆ ಇರಲ್ಲ ಅವಾಗ ಏನಾಗುತ್ತೆ ಅಂತ ಗೊತ್ತು. ಒಂದು ಮನೇಲಿ ನಿರಂತರ ಗಲಾಟೆ ಇರುತ್ತೆ, ಇಲ್ಲ ಅಂದ್ರೆ ಮನೆ ಹೊಡೆದೋಗುತ್ತೆ. ಅದೇ ತರ ಪ್ರಕೃತಿಯಲ್ಲಿ ಕೂಡ ಬರೀ ಗಿಡ ಮರ ಅಲ್ಲ, ಗಿಡ ಮರ, ಜೀವಿಗಳು, ಪಕ್ಷಿಗಳು, ಅಂತರ್ಜಲ, ಆ ಭೂಮಿ ಮಣ್ಣಿನ ಕೆಮಿಸ್ಟ್ರಿ ಅಂತ ಹೇಳ್ತೀವಿ ಅದು, ಆಮೇಲೆ ಕೀಟಗಳು ಎಲ್ಲ ಸೇರಿ ನಮ್ದು ಒಂದು ಬಯೋಡೈವರ್ಸಿಟಿ ಅಂತ ಕ್ರಿಯೇಟ್ ಆಗುತ್ತೆ. ಅದನ್ನ ನಾವು ಜೀವ ವೈವಿಧ್ಯ ಅಂತ ಹೇಳ್ತೀವಿ. ನಮಗ್ ಬರೀ ಮರ ಮಾತ್ರ ಕಾಣುತ್ತೆ, ಮತ್ತೆ ಮಣ್ಣು ಮಾತ್ರ ಕಾಣುತ್ತೆ. ಸೊ ಆ ಜೀವ ವೈವಿಧ್ಯದಲ್ಲಿ ಅನೇಕ ರೀತಿಯ ಜೀವಿಗಳು ಹೊಂದಾಣಿಕೆಯಲ್ಲಿ ಇರುತ್ತವೆ. ಅದಕ್ಕೆ ಆತರ ಇದ್ದಾಗ ಅಲ್ಲೊಂದು ಶಾಂತಿಯ ವಾತಾವರಣ, ಅಲ್ಲೊಂದು ಹಾರ್ಮೋನಿ ಅಂತ ಹೇಳ್ತೀವಿ, ಅದಿರುತ್ತೆ. ಇವಾಗ ಫಾರಿನ್ ಗಿಡ ಆಗಿರ್ಬೋದು, ಫಾರಿನ್ ನಾಯಿ ಆಗಿರ್ಬೋದು, ಫಾರಿನ್ ಇಂದ ಪಕ್ಷಿ ಆಗಿರ್ಬೋದು. ಎಕ್ಸಾಂಪಲ್ ಒಂದು ಮೇಡಮ್, ಇವಾಗ ನೀವು ಪಿಜನ್ಸ್ ನೋಡಿದ್ದೀರಾ, ಪಾರಿವಾಳ, ಅದು ನಮ್ ದೇಶೀಯ ಪಕ್ಷಿನೇ ಅಲ್ಲ. ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆ ಮುಂದೆ ಒಂದು ಮರ ಇತ್ತು, ಸಾಕಷ್ಟು ಗುಬ್ಬಚ್ಚಿಗಳು ಆ ಮರದಲ್ಲಿ ಇದ್ವು ಮೇಡಮ್. ಇವಾಗ ಬೆಂಗಳೂರಲ್ಲಿ ಒಂದು ಗುಬ್ಬಚ್ಚಿನೂ ನಿಮ್ ಕಣ್ಣಿಗೆ ಕಾಣಲ್ಲ, ಕಾಗೇನು ಕಾಣ್ತಾ ಇಲ್ಲ, ಈಗಲೂ ಕಾಣ್ತಾ ಇಲ್ಲ. ಈ ಗುಬ್ಬಚ್ಚಿಗಳು ಎಲ್ಲೋದ್ವು? ಇವಾಗ ಎಲ್ಲಿ ನೋಡಿದ್ರು ನಮ್ಮ ಮನೆ ಮುಂದೆ ಇವಾಗ ಪಾರಿವಾಳಗಳು ಜಾಸ್ತಿ ಇದಾವೆ. ಪಾರಿವಾಳದ ಪೂಪಿಂದ ಸಾಕಷ್ಟು ಲಂಗ್ಸ್ ಡಿಸೀಸಸ್, ಬ್ರೀತಿಂಗ್ ಪ್ರಾಬ್ಲಮ್ ತುಂಬಾ ಆಗ್ತಿದೆ ಬೆಂಗಳೂರು ಕಡೆ. ಪಾರಿವಾಳ ಅದು ದೇಶೀಯ ಪಕ್ಷಿ ಅಲ್ಲ, ಅದು ಪರದೇಶಿ ಪಕ್ಷಿ. ನಮ್ಮ ಪ್ರಕೃತಿಗೆ ಬಂದಿದೆ. ಅದೇನ್ ಮಾಡುತ್ತೆ, ಪ್ರತಿಯೊಂದು ಪಕ್ಷಿಗೆ ನಮ್ಮ ಪ್ರಕೃತಿ ಊಟವಂತೂ ಕೊಟ್ಟಿದೆ, ಆಹಾರ ಪ್ರಕೃತಿ ಕೊಟ್ಟೆ ಕೊಡುತ್ತೆ. ಆಹಾರ ಪದ್ಧತಿಯಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ, ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ ಈ ಪಾರಿವಾಳಕ್ಕೂ ಗುಬ್ಬಚ್ಚಿಗೂ. ಈ ಪರದೇಶಿಯ ಪ್ರಾಣಿ, ನಾಯಿ ಆಗಿರ್ಬೋದು, ಗಿಡ ಆಗಿರ್ಬೋದು, ಅವಕ್ಕೆ ಸರ್ವೈವಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅಂದ್ರೆ ಹೊಸ ವಾತಾವರಣಕ್ಕೆ ಅದು ಬಂದಾಗ ನಾನು ಬದುಕಬೇಕು ಅನ್ನುವ ಒಳಗಡೆ ಇರುವ ಅದು ಶಕ್ತಿ ಜಾಸ್ತಿ ಇರುತ್ತೆ. ಸೊ ಅದು ಇದ್ರ ಊಟ ತಿಂತ ಏನ್ ಮಾಡುತ್ತೆ, ಈ ಗುಬ್ಬಚ್ಚಿಗಳಿಗೆ ಊಟ ಸಿಗ್ದಲೇ ಆಗ್ಬೋದು, ಊಟ ಸಿಗ್ದಲೇ ಸಾಯಬಹುದು, ಇಲ್ಲಾಂದ್ರೆ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬಹುದು. ಆ ಗುಬ್ಬಚ್ಚಿಗಳು ಇವಾಗ ಕಾಣ್ತಾ ಇಲ್ಲ, ಒಂದೊಂದ್ ಕಡೆ ಕಮ್ಮಿ ಆಗಿದೆ. ಬಟ್ ನನ್ನ ಫ್ರೆಂಡ್ ಒಬ್ರು ಬಾಂಬೆಗೆ ಹೋಗಿದ್ರು, ಬಾಂಬೆಲಿ ಅವ್ರು ಹೇಳಿದ್ರು ಅಲ್ಲಿ ಗುಬ್ಬಚ್ಚಿಗಳು ನೋಡ್ದೆ ಅಂತ. ಅಂದ್ರೆ ನಾವು ಸ್ವಲ್ಪ ಜವಾಬ್ದಾರಿ ತಗೊಂಡು ಅದ್ರ ಕಡೆ ವಿಷಯ ತಿಳ್ಕೊಂಡು ನಾವು ಅದು ಸ್ವಲ್ಪ ಎಕೋಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಮತ್ತೆ ಗುಬ್ಬಚ್ಚಿಗಳನ್ನ ನಾವು ಕೊಡ್ಬೋದು. ಬಟ್ ಇದು ಒಂದು ಎಕ್ಸಾಂಪಲ್ ಕೊಟ್ಟೆ ಮೇಡಮ್. ಇದೇ ತರ ಗುಬ್ಬಚ್ಚಿಗೆ ಪರಿಸ್ಥಿತಿ ಏನಾಗಿದೆ, ಅದೇ ಪರಿಸ್ಥಿತಿ ನಮ್ಮ ದೇಶೀಯ ಗಿಡಗಳಿಗೂ ಆಗಿದೆ, ಪ್ರಾಣಿಗಳಿಗೂ ಆಗಿದೆ. ಈಗ ಪರದೇಶಿ ಗಿಡಗಳಿಂದ ಹಾನಿ ಇದೆ ಅಂತ ಗೊತ್ತಿದ್ರೂ ಪರಿಸರ ತಜ್ಞರಾಗ್ಲಿ ಸರ್ಕಾರವಾಗ್ಲಿ ಯಾಕೆ ಈ ಬಗ್ಗೆ ಜಾಗೃತಿ ಮೂಡಿಸಿಲ್ಲ? ಈ ನಿಟ್ಟಿನಲ್ಲಿ ಜನತೆ ಹೇಗೆ ಎಚ್ಚರ ತೆಗೆದುಕೊಳ್ಬಹುದು ಮೇಡಮ್? ನಾನೊಂದು ರಿಯಲ್ ಫೋಟೋ ನೋಡಿದೆ. ಆ ಫೋಟೋದಲ್ಲಿ ಒಂದು ಮರ ಇದೆ, ಮರ ಪಕ್ಕ ವಿದ್ಯುತ್ ಕಂಬಿ ಅಂದ್ರೆ ಎಲೆಕ್ಟ್ರಿಕ್ ಪೋಲ್ ಇದೆ ಮೇಡಮ್. ನನ್ನ ಪ್ರಶ್ನೆ, ಈ ಪಕ್ಷಿಗಳು ಎಲ್ಲಿ ಕೂರ್ತಾವೆ ಹೇಳಿ? ಅದು ಆಕ್ಚುಲಿ ಮರದ ಮೇಲೆ ತಾನೇ ಕೂರೋದು. ಹೌದು. ಬಟ್ ಈ ಪಿಕ್ಚರ್ ಅಲ್ಲಿ ಮೇಡಮ್ ಪಕ್ಷಿಗಳು ಮರನ ಬಿಟ್ಟು ಎಲೆಕ್ಟ್ರಿಕ್ ಪೋಲ್ ಮೇಲೆ ಕೂತಿದೆ, 3-4 ಪಕ್ಷಿ. ಯಾಕಂದ್ರೆ ಅದು ನಮ್ಮ ದೇಸಿ ಮರ ಅಲ್ಲ. ಅವಕ್ಕೆ ಈ ಎಲೆಕ್ಟ್ರಿಕ್ ಪೋಲೆ ಬಹಳ ಇಷ್ಟ ಆಯ್ತು ಅನ್ಸುತ್ತೆ. ಅಂದ್ರೆ ನಮ್ಮ ಪರದೇಸಿ ಗಿಡಗಳಿಗಿಂತ ಮರಗಳಿಗಿಂತ ಪಾಪ ಹೋಗ್ಬಿಟ್ಟು ಎಲೆಕ್ಟ್ರಿಕ್ ಪೋಲಲ್ಲಿ ಕೂತಿದೆ. ಸೊ ಏನಾಗ್ತಿದೆ ಅಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಯಾಕಂದ್ರೆ ಇದು 40 ವರ್ಷಗಳಿಂದ ಆಗ್ತಾ ಇರುವ ಹಾನಿಕಾರಕ ಪದ್ಧತಿ. ಈ ಫಾರಿನ್ ಪರದೇಸಿ ಗಿಡಗಳನ್ನ ತರೋದು, ಪರದೇಸಿ ನಾಯಿಗಳನ್ನ ತರೋದು. ಈ ಪರದೇಸಿ ನಾಯಿಗಳು ಬಹಳ ತೊಂದರೆ ಇದೆ ಬಿಡಿ. ಅದು ದೇಸಿ ನಾಯಿಗಳು ಅಂದ್ರೆ ಗಟ್ಟಿ ಇರ್ತವೆ, ಬಹಳ ವರ್ಷ ಬಾಳ್ತವೆ. ಪರದೇಸಿ ನಾಯಿ ತರ್ತಾರೆ, ಅದಕ್ಕೆ ಆರೋಗ್ಯ ಪ್ರಾಬ್ಲಮ್ಸ್ ಬರುತ್ತೆ, ಹೊಂದಾಣಿಕೆ ಇರಲ್ಲ.
ಅದಕ್ಕೆ ಯಾವಾಗ ಜಾಸ್ತಿ ಆರೋಗ್ಯ ಪ್ರಾಬ್ಲಮ್ಸ್ ಬರುತ್ತೆ, ಯಾರನ್ನ ಸಾಕ್ತಾರೆ ಅದನ್ನ ಬೀದಿಯಲ್ಲಿ ಬಿಡೋದು, ಇಲ್ಲಾಂದ್ರೆ ಅದೊಂದು ಸೆಂಟರ್ಗೆ, ಕೇರ್ ಸೆಂಟರ್ಗೆ ಬಿಡೋದು, ಅದೆಲ್ಲ ಬಹಳ ಕಾಮನ್ ಇದೆ. ಅದೇ ರೀತಿ ಈ ಗಿಡಗಳದ್ದು ಏನಾಗಿದೆ ಅಂದ್ರೆ ಎಕಲಾಜಿಸ್ಟ್, ಪರಿಸರವಾದಿಗಳಿಗೆ, ಎನ್ವೈರನ್ಮೆಂಟಲಿಸ್ಟ್ಗೆ, ಅಲ್ಲಿ ರಿಸರ್ಚ್ ಮಾಡೋರಿಗೆ ಇದ್ರ ವಿಷಯ ಗೊತ್ತು. ವಿಪರ್ಯಾಸ ಅಂದ್ರೆ ಪರಿಸರವಾದಿಗಳು ತುಂಬಾ ಜನ ಯಾರು ಗಿಡ ಹಾಕ್ತಾರೆ, ಪರಿಸರವಾದಿಗಳಿಗೂ ಈ ವಿಷಯ ಗೊತ್ತಿಲ್ಲ. ಇವಾಗ ಎಷ್ಟೊಂದ್ ಕಡೆ ಗಿಡ ಹಾಕ್ತಾರೆ ಮೇಡಮ್. ನೀವು ಬೆಂಗಳೂರಲ್ಲಿ ನೋಡಿದ್ರೆ ಈ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಎಷ್ಟು ಕೋಟಿ ಗಿಡ ಹಾಕ್ತಾರೆ. ಅಷ್ಟು ಗಿಡ ಹಾಕಿದ್ರೆ ಇಡೀ ಬೆಂಗಳೂರು ಕಾಡಾಗ್ಬೇಕಾಗಿತ್ತು, ಯಾಕೆ ಕಾಡಾಗಿಲ್ಲ? ಹೌದು, ನಾನು ಹೇಳ್ಬಾರ್ದು, ಬಟ್ ಹೇಳಲೇಬೇಕು. ನೀವ್ ಎಷ್ಟೋ ಗೌರ್ಮೆಂಟ್ ನರ್ಸರಿಗೆ ಹೋದ್ರೆ ಸಿಲ್ವರ್ ಓಕ್ ಕೊಡ್ತಾರೆ, ಟಬೂಬಿಯಾ ಕೊಡ್ತಾರೆ. ಸಿಲ್ವರ್ ಓಕ್ ನಮ್ಮ ದೇಶದ ಗಿಡ ಅಲ್ಲ, ಅದು ಕ್ವೀನ್ಸ್ಲ್ಯಾಂಡ್ ಇಂದ ಬಂದಿರುವ, ವೇಲ್ಸ್ ಕಂಟ್ರಿಯಿಂದ ಬಂದಿರುವ ಗಿಡ. ಅದು ರೈತರಿಗೆಲ್ಲ ಕೊಡ್ತಾರೆ ಮೇಡಮ್. ಅದು ಏನಂದ್ರೆ ಒಂದ್ 20 ವರ್ಷ ಆದ್ಮೇಲೆ ಅದರಿಂದ ಹುಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದು ಎಲೆ ಇರುತ್ತಲ್ಲ ಮೇಡಮ್, ಅದು ಎಲೆ ಒಣಗಿದಾಗ ಅದೊಂದು ಡ್ರೈ ಸಲ್ಫರ್ ಪೌಡರ್ ಆಗುತ್ತೆ. ಅದು ನಮ್ಮ ಪ್ರಕೃತಿಯ ಗಾಳಿಯಲ್ಲಿ ಸೇರ್ಕೊಂಡಾಗ ನಮ್ಗೆ ಲಂಗ್ ಪ್ರಾಬ್ಲಮ್, ಬ್ರೀತಿಂಗ್ ಪ್ರಾಬ್ಲಮ್, ಬ್ರಾಂಕೈಟಿಸ್ ಪ್ರಾಬ್ಲಮ್, ಅಸ್ತಮ ಜಾಸ್ತಿ ಆಗುತ್ತೆ. ಯಾರ ಅದ್ರ ಬಗ್ಗೆ ರಿಸರ್ಚ್ ಮಾಡಿರೋ ಹತ್ರ ವಿಷಯ ತಿಳ್ಕೊಂಡ್ಬಿಟ್ಟು ಗೌರ್ಮೆಂಟ್ ಅತಿ ಬೇಗ ಅದನ್ನ ಬ್ಯಾನ್ ಮಾಡ್ಬೇಕು ಮೇಡಮ್. ತುಂಬಾ ಎಕ್ಸಾಂಪಲ್ಸ್ ಇದೆ. ಒಂದು ದಾಮಸ್ ಅಂತ ಒಂದು ಮರ ಇದೆ ನಮ್ಮ ಭಾರತ ದೇಶದಲ್ಲೂ, ಬಹಳ ಎಲ್ಲಾ ಕಡೆ ನರ್ಸರೀಸ್ ಅಲ್ಲೆಲ್ಲ ಹೋದ್ರೆ ನಿಮ್ಗೆ ಸಿಗುತ್ತೆ. ಅದು ಆಕ್ಚುಲಿ ನೀವು ಬೆಂಗಳೂರಿಗೆ ಒಂದು ದೊಡ್ಡ ಆಲದ ಮರ ಅಂತ ಒಂದಿದೆ, ಅಲ್ಲೇ ಬೆಂಗಳೂರಿನ ಇರುವ ಎಲ್ಲಾ ನರ್ಸರೀಸ್ ಅಲ್ಲೇ ಇರೋದು ಮೇಡಮ್. ಅಲ್ಲಿ ಹೋದ್ರೆ ನಿಮ್ಗೆ ದೇಸಿ ಗಿಡಗಳು ಸಿಗೋದೇ ಇಲ್ಲ, ಬೇವು ಎಲ್ಲ ಕಾಣೋದೇ ಇಲ್ಲ. ಎಲ್ಲ ಫಾರಿನ್ ಗಿಡಗಳು, ಫಾರಿನ್ ಪಾಮ್ ಟ್ರೀಸ್, ಪರದೇಶಿಯ ಗಿಡಗಳು, ಈ ದಾಮಸ್ ಎಲ್ಲ ಮಾರ್ತಾರೆ. ನೀವು ದುಬೈಗೆ ಹೋದ್ರೆ, ಕತಾರ್ಗೆಲ್ಲ ಹೋದ್ರೆ ದಾಮಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಗೌರ್ಮೆಂಟೇ ಬ್ಯಾನ್ ಮಾಡಿದೆ. ಯಾವ್ದೇ ನರ್ಸರಿಯಲ್ಲಿ ಈ ಗಿಡವನ್ನ ಯಾವ್ದೇ ದೇಶದಿಂದ ತಂದು ಮಾರೋಗಿಲ್ಲ ಅಂತ ಆಗ್ಲೇ ಗೌರ್ಮೆಂಟ್ ಇಂದ ಆರ್ಡರ್ ಬಂದ್ಬಿಟ್ಟಿದೆ. ಅದೇ ತರ ಸ್ಟ್ರಿಕ್ಟ್ ರೂಲ್ಸ್ ನಮ್ಮ ದೇಶದಲ್ಲಿ ಬಂದ್ರೆ ನಾವು ಪ್ರಕೃತಿನ ಉಳಿಸಬಹುದು. ಬಟ್ ತಕ್ಷಣ ಉಳ್ಸಕ್ಕಂತೂ ಆಗಲ್ಲ. ಈ ಸಿಸ್ಟಮ್ ಅನ್ನ ತಕ್ಷಣ ಚೇಂಜ್ ಮಾಡಕ್ಕಾಗಲ್ಲ, ಒಂದ್ 10 ವರ್ಷ ಬೇಕು. ಯಾಕಂದ್ರೆ ಇದು 40 ವರ್ಷದಿಂದ ಇದರ ಪ್ರಭಾವ ಜಾಸ್ತಿ ಆಗಿದೆ. ನಾವು ಸ್ಟೆಪ್ ಬೈ ಸ್ಟೆಪ್ ಅದ್ರ ಬಗ್ಗೆ ನಾವು ಪ್ರಾಜೆಕ್ಟ್ ತರ ಮಾಡ್ಕೊಂಡು ಅದ್ರ ಕಡೆ ನಾವು ಕೆಲಸ ಮಾಡಿದ್ರೆ ನಾವು ಕಂಪ್ಲೀಟ್ ಆಗಿ ಈ ಪರದೇಶಿ ಗಿಡಗಳನ್ನ ತೆಗಿಬಹುದು ಮೇಡಮ್. ಅದಕ್ಕೆ ಸಾಕಷ್ಟು ದುಡ್ಡಿನ ಖರ್ಚು ಬಂದೇ ಬರುತ್ತೆ, ಸಾಕಷ್ಟು ಜನಗಳ ಅವಶ್ಯಕತೆ, ಮ್ಯಾನ್ ಪವರ್ ಬೇಕು, ಟೈಮ್ ಬೇಕು. ಆಮೇಲೆ ನಾವು ಸಾಕಷ್ಟು ದೇಶೀಯ ಗಿಡಗಳನ್ನ, ಮರಗಳನ್ನ ಹಾಕ್ಬೇಕು ಮೇಡಮ್. ಒಂದು ಪರದೇಶಿ ಗಿಡಕ್ಕೆ 10ರಿಂದ 20 ದೇಸಿ ಗಿಡ ಹಾಕ್ಲೇಬೇಕು. ಈಗ ಮೇಡಮ್, ರೈತರ ಕೃಷಿಯ ಮೇಲೆ ಅಥವಾ ಆರೋಗ್ಯದ ಮೇಲೆ ಈ ವಿದೇಶಿ ಗಿಡಗಳಿಂದ ಹಾನಿ ಯಾವ ರೀತಿ ಇದೆ ಮೇಡಮ್? ಮೇಡಮ್, ಇದು ತುಂಬಾ ಇದೆ ಪಾಯಿಂಟ್ಸ್ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ. ಫಸ್ಟ್ ಏನ್ ಮಾಡುತ್ತೆ, ಪರದೇಶಿ ಗಿಡಗಳಿಂದ ನಮ್ಮ ಜೀವ ವೈವಿಧ್ಯಕ್ಕೆ ಬಹಳ ಹಾನಿ ಆಗುತ್ತೆ. ಹೆಂಗೆ ಅಂದ್ರೆ, ಎಕ್ಸಾಂಪಲ್ ಮೇಡಮ್, ಒಂದು ಮೊಲ ಇದೆ ಅಂತ ಅನ್ಕೊಳ್ಳಿ, ರ್ಯಾಬಿಟ್. ಆ ರ್ಯಾಬಿಟ್ ಏನ್ ಮಾಡುತ್ತೆ, ಅದು ಹುಲ್ಲನ್ನ ತಿನ್ನುತ್ತೆ ಒಂದು ಜಾಗದಲ್ಲಿ. ಯಾವ್ದೋ ಒಂದು ಕೆಂಪಾಪುರ ಅಂತ ಅನ್ಕೊಳ್ಳಿ, ಕೆಂಪಾಪುರದಲ್ಲಿ ಮೊಲ ಇದೆ, ಅಲ್ಲಿ ಹುಲ್ಲಿದೆ. ಪಾಪ ಮೊಲ ಅದು ಹುಲ್ ತಿನ್ಕೊಂಡು ಚೆನ್ನಾಗಿದೆ. ತಕ್ಷಣ ಯಾವ್ದೋ ಒಂದು ಫಾರಿನ್ ಪರದೇಶಿ ಪ್ರಾಣಿ ತಂದು ಅಲ್ಲಿ ಬಿಟ್ಟು ಅಂತ ಅನ್ಕೊಳ್ಳಿ. ಆ ಪ್ರಾಣಿ ಕೂಡ ಆ ಹುಲ್ಲನ್ನ ತಿನ್ನುತ್ತೆ. ಈ ಪ್ರಾಣಿ ಬಂದ್ರೆ ಅದು ಸಂತಾನೋತ್ಪತ್ತಿ ಫಾಸ್ಟ್ ಆಗುತ್ತೆ. ಯಾಕಂದ್ರೆ ಅದೊಂದು ಪರದೇಶಿ ಗಿಡ ಆಗ್ಲಿ, ಪರದೇಶಿ ಪ್ರಾಣಿಗಳಲ್ಲಿ ಅದೊಂದು ಕೆಪಾಸಿಟಿ ಇನ್ಬಿಲ್ಟ್ ಆಗಿ ನ್ಯಾಚುರಲಿ ಇದ್ದೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಕೂಡ ಹುಲ್ ತಿನ್ನೋದ್ರಿಂದ ಈ ಮೊಲಕ್ಕೆ ಹುಲ್ ಕಮ್ಮಿ ಆದಾಗ ಸಾಯ್ಬೋದು, ಬೇರೆ ಕಡೆ ಹೋಗ್ಬೋದು, ಜಾಗ ಖಾಲಿ ಮಾಡ್ಬೋದು. ಆಮೇಲೆ ಮೊಲನ ತಿನ್ನೋದು ಯಾವ್ದಲ್ಲಿ, ಮೊಲ ಮತ್ತೆ ಸ್ಕ್ವಿರಲ್ ಅನ್ನ ಒಂದು ಫಾಕ್ಸ್ ತಿನ್ನುತ್ತೆ ಅಂತ ಅನ್ಕೊಳ್ಳಿ. ಫಾಕ್ಸ್ಗೆ ಮೊಲ ಸಿಗಲ್ಲ, ಅದು ಬರೀ ಸ್ಕ್ವಿರಲ್ ನ ತಿನ್ಕೊಂಡ್ ಹೋಗುತ್ತೆ. ಆ ಸ್ಕ್ವಿರಲ್ ಸಂತತಿನೂ ಕಮ್ಮಿ ಆಯ್ತು, ಆ ಮೊಲ ಸಂತತಿನೂ ಕಮ್ಮಿ ಆಯ್ತು. ಆಮೇಲೆ ಫಾಕ್ಸ್ಗೆ ಕಮ್ಮಿನ ಅದರ ಆಹಾರ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಆಗ ಫಾಕ್ಸ್ ಕೂಡ ಸಂತತಿ ಆಗ್ಲಿ, ಫಾಕ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ನಮ್ಮ ಇಡೀ ಎಕೋಸಿಸ್ಟಮ್, ನಮ್ಮ ಪ್ರಕೃತಿ ನಾಶ ಆಗುತ್ತೆ ಮೇಡಮ್. ಒಂದ್ 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ ಹೋದ್ಮೇಲೆ ನಿಮ್ಗೆ ಅಲ್ಲಿ ಮೊಲಾನು ಇರಲ್ಲ, ಫಾಕ್ಸ್ ಇರಲ್ಲ, ಕ್ವಿರಲು ಇರಲ್ಲ. ಇವಾಗ ಹೇಗೆ ಗುಬ್ಬಚ್ಚಿ ಕಾಣ್ತಾ ಇಲ್ಲ, ಆ ಪರಿಸ್ಥಿತಿ ಬರುತ್ತೆ. ಎಲ್ಲ ಕಮ್ಮಿ ಆಗ್ತದೆ. ನೀವು ನೋಡಿ, ಎಲ್ಲ ಎಫೆಕ್ಟೆಡ್ ಮೇಡಮ್, ಎಲ್ಲ ಇಂಟರ್ ಕನೆಕ್ಟೆಡ್. ಇವಾಗ ಈ ನರಿಗಳು, ಆನೆಗಳು, ಇವು ಒಂದು ಚಿಟ್ಟೆ ಕೂಡ ನಮ್ಮಲ್ಲಿ ಕಮ್ಮಿ ಆಗ್ತಾ ಹೋದಾಗ ಮನುಷ್ಯನ ಜನಸಂಖ್ಯೆಯ, ಮನುಷ್ಯನ ಆರೋಗ್ಯ, ಮನಸ್ಥಿತಿ ಎಲ್ಲಾದ್ರ ಮೇಲೆ ನಕಾರಾತ್ಮಕ ಪರಿಣಾಮ ಬಿದ್ದೇ ಬೀಳುತ್ತೆ ಮೇಡಮ್. ಆಮೇಲೆ ನಮ್ ಸಂತತಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಸೈಲೆಂಟ್ ಆಗಿ 10, 20, 30, 50, 100 ವರ್ಷದಲ್ಲಿ ಇದೆಲ್ಲ ಆಗುತ್ತೆ. ತುಂಬಾ ಎಕ್ಸಾಂಪಲ್ಸ್ ಕೊಡ್ಬೋದು ಮೇಡಮ್. ಇನ್ನೊಂದ್ ಏನಂದ್ರೆ, ಈ ಪರದೇಶಿ ಗಿಡಗಳು ಇದೊಂದು ಜೈವಿಕ ಯುದ್ಧ. ಯುದ್ಧದಲ್ಲಿ ಏನು, ನೀವು ಬರೀ ಬಾಂಬ್ ನೋಡ್ತೀರಾ, ಸೈನಿಕರು ನೋಡ್ತೀರಾ, ರಕ್ತ ನೋಡ್ತೀರಾ, ಹಿಂಸೆ ನೋಡ್ತೀರಾ ಅಲ್ವಾ? ಈ ಜೈವಿಕ ಯುದ್ಧದಲ್ಲಿ ಏನು ನೋಡಲ್ಲ ಮೇಡಮ್ ನೀವು. ಇದು ಹೆಂಗಾಗುತ್ತೆ, ಎಕ್ಸಾಂಪಲ್ 18ನೇ ಸೆಂಚುರಿಯಲ್ಲಿ ನಮ್ಮ ದೇಶಕ್ಕೆ ಏನ್ ಇಂಟ್ರೊಡ್ಯೂಸ್ ಮಾಡಿದ್ರು, ಲ್ಯಾಂಟೆನಾ, ಪಾರ್ಥಿನಿಯಂ ಗೊತ್ತಲ್ಲ ನಿಮ್ಗೆ? ಪಾರ್ಥಿನಿಯಂ ನಮ್ಮ ದೇಶಕ್ಕೆ 18ನೇ ಸೆಂಚುರಿಯಲ್ಲೇ ಬಂತು ಮೇಡಮ್. ಪರದೇಶಿಯವರೇ ನಮ್ಮ ದೇಶದ ಮೇಲೆ ಯುದ್ಧ ಮಾಡಕ್ಕೆ, ನಮ್ಮ ದೇಶದ ರೈತರನ್ನ ಹಾಳು ಮಾಡಕ್ಕೆ, ನಮ್ಮ ಆರ್ಥಿಕತೆ ಅನ್ನ ಹಾಳು ಮಾಡಕ್ಕೆ ಇದನ್ನ ತಂದು ಹಾಕೋದು. ತಿಳಿದೇನೋ ಆಗಿರ್ಬೋದು, ತಿಳಿದಲೇನೋ ಆಗಿರ್ಬೋದು. 18ನೇ ಸೆಂಚುರಿ. ಇವಾಗ ನಾವಾಗ್ಲೇ ಆಲ್ರೆಡಿ 20ನೇ ಸೆಂಚುರಿಯಲ್ಲಿ ಇದೇವಿ. ಈ ಪಾರ್ಥಿನಿಯಂ ನಿಮ್ಮೂರಲ್ಲೂ ಇರ್ಬೋದು ಮೇಡಮ್, ನಮ್ಮೂರಲ್ಲೂ ತುಂಬಾ ಇದೆ. ಎಲ್ಲ ಕಡೆ ಇದೆ. ಮಾಡಿದ್ರು
ಬ್ರಹ್ಮ ರಾಕ್ಷಸನ್ ತರ ಬೆಳಿತಾನೆ ಇರುತ್ತೆ. ನೀವು ಕಟ್ ಮಾಡಿದಷ್ಟು ಜಾಸ್ತಿ ಆಗುತ್ತೆ. ಅದರಿಂದ ನಮ್ಗೆ ಅಸ್ತಮ ಬಂದಿದೆ, ನಮ್ ಸ್ಕಿನ್ ಅಲರ್ಜೀಸ್ ಆಗಿದೆ, ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಕೂಡ ಅದು ಚರ್ಮ ರೋಗಗಳನ್ನ ತಂದ್ಕೊಟ್ಟಿದೆ ಇದು ಪ್ಯಾಂಥಿನಿಯಮ್. ಆಮೇಲೆ ಇದು ಏನಾಗುತ್ತೆ, ನಾನು ನೋಡಿದ್ದೀನಿ ಮೇಡಮ್ ಊರ್ ಕಡೆ ಎಲ್ಲ ಹುರುಳಿಕಾಳನ್ನ ಹಾಕ್ತಾರಲ್ವಾ, ಆ ಹುರುಳಿಕಾಳಿಗಿಂತ ಫಾಸ್ಟ್ ಆಗಿ ಅತಿ ವೇಗದಲ್ಲಿ ಇದು ಪ್ಯಾಂಥಿನಿಯಮ್ ಬೆಳೆಯುತ್ತೆ. ಪಾಪ ರೈತರು ಏನ್ ಕಟ್ ಮಾಡ್ತಾರೆ, ಎಷ್ಟು ಕಟ್ ಮಾಡ್ತಾರೆ ಮೇಡಮ್, ಅದ್ರಲ್ಲಿ ದುಡ್ಡು ಖರ್ಚಾಗುತ್ತೆ, ಮ್ಯಾನ್ ಪವರ್, ಅವ್ರದ್ದು ಸಮಯ ಎಲ್ಲ ವ್ಯರ್ಥ. ಏನ್ ಮಾಡ್ತಾರೆ, ಏನಾಗುತ್ತೆ, ಒಂದ್ ರೈತ 10 ವರ್ಷ 20 ವರ್ಷ ತಾಳ್ಮೆಯಿಂದ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಆ ಜಮೀನ ಮಾರ್ಬಿಡ್ತಾರೆ. ಆ ಪ್ಯಾಂಥಿನಿಯಂ ಬ್ರಹ್ಮ ರಾಕ್ಷಸನ ದಾಳಿಯಿಂದ ಮಾರೇ ಬಿಡ್ತಾರೆ. ವ್ಯವಸಾಯನೇ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಟು ಸಿಟಿಗೆ ಬಂದ್ಬಿಡ್ತಾರೆ. 50% ರೈತರು ಹಂಗೆ ಆಗಿರೋದು ಮೇಡಮ್. ಸೊ ಇದ್ರಲ್ಲಿ ಏನು, ನೀವು ಯಾವ ರೈತರ ಮೇಲೂ ಬಾಂಬ್ ಆಗ್ತಾ ಇಲ್ಲ, ಯಾವ ರೈತರ ಮೇಲೂ ನೀವು ಬುಲೆಟ್ ಆಗ್ತಾ ಇಲ್ಲ ಮೇಡಮ್. ನೀವು ಸೈಲೆಂಟ್ ಆಗಿ ಆ ಗಿಡದಿಂದಾನೇ ಅವ್ರನ್ನ ಇದ್ ಮಾಡ್ತಾ ಇದೀರಾ. ಹೌದು ಹೌದು. ಸೊ ಇದು ತುಂಬಾ ಜನ ಗೊತ್ತಿಲ್ಲ ಮೇಡಮ್, ಈ ಜೈವಿಕ ಯುದ್ಧ ಇದೆ ಅಂತಾನೆ ತುಂಬಾ ಜನ ಗೊತ್ತಿಲ್ಲ. ಅದೇ ರೀತಿ ಪ್ಯಾಂಥಿನಿಯಂ ಆಯ್ತಾ, ಇವಾಗ ಇದು ಲ್ಯಾಂಟಿನಾ ಕೂಡ ಅದನ್ನ ನಾನು ಕನ್ನಡದಲ್ಲಿ 3 ಕಡೆ ಎಲ್ಲ ಅದೇನೋ ಗುಲಾಬಿ ಹೂವು ಅಂತ ಹೇಳ್ತಾ ಇದ್ದು, ಚಿಕ್ಕ ವಯಸ್ಸಲ್ಲೆಲ್ಲ ಅದೆಲ್ಲ ಆಟ ಆಡ್ತಾ ಇದ್ವು ಮೇಡಮ್. ಸಣ್ಣ ಸಣ್ಣ ಹೂವ ಇರುತ್ತೆ ನೋಡಿ, ಈ ಲ್ಯಾಂಟಿನಾ ಅಂತ, ಅದು ಇನ್ನೂ ಡೇಂಜರ್ ಮೇಡಮ್. ಅದು ಕಡ್ಡಿ ಬಹಳ ಗಟ್ಟಿ ಇರುತ್ತೆ. ಅದೇನಾಗುತ್ತೆ ಮೇಡಮ್, ಈ ಫಸ್ಟ್ ಸಿಟಿಗೆ ಬಂದ್ಬಿಡುತ್ತವೆ ಇವೆಲ್ಲ ಆಯ್ತಾ. ನಮ್ಮ ವ್ಯಾಪಾರ, ನಮ್ ಸಾಗಾಣಿಕೆ, ಜನಗಳು ಸುಮ್ನೆ ಒಂದು ಶೋಕಿಗೆ ತಗೊಂಡ್ಬಂದು ಹಾಕ್ತಾರೆ. ಅದು ಸೈಲೆಂಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಅದಂಗೆ ಅಲ್ಲಿಂದ ಒಂದು ಮನೆಯಿಂದ ಒಂದು ಏರಿಯಾದಿಂದ ಹಂಗೆ ಅದು ಹರಳುತ್ತಾ ಹೋಗುತ್ತೆ. ಅದು ಯಾವಾಗ ಈ ಹಳ್ಳಿ ಕಡೆ ಹೋಗುತ್ತೆ ಮತ್ತೆ ಕಾಡಿಗೆ ಹೋಗುತ್ತೆ, ಆವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಳ್ಳಿ ಕಡೆ ಹೋದಾಗ ಗೊತ್ತಲ್ಲ ನಿಮ್ಗೆ, ವ್ಯವಸಾಯದಲ್ಲಿ ಬಹಳ ಅದು ತೊಂದರೆ ಕೊಡುತ್ತೆ ರೈತರಿಗೆ. ನಮ್ ರೈತರೇ ಅಲ್ವಾ ಮೇಡಮ್ ನಮ್ಮ ದೇಶ ಬ್ಯಾಕ್ ಬೋನ್. ನೆಕ್ಸ್ಟ್ ಇವಾಗ ಕಾಡಿಗೆ ಹೋದ್ರೆ ಏನಾಗುತ್ತೆ, ಇವಾಗ ನಿಮ್ಗೆ ಬಂಡೀಪುರದಲ್ಲಿ ಬೆಂಕಿ ಹಚ್ಕೊಂಡಿದೆ ಗೊತ್ತಲ್ಲ, ಸ್ವಲ್ಪ ವರ್ಷಗಳಿಂದ ಎಷ್ಟೋ ನವಿಲು ಮೊಲ ಎಲ್ಲ ಎಷ್ಟೊಂದು ಸತ್ತೋಯ್ತು ಮೇಡಮ್. ಇವಾಗ ನೀವು ಒಂದು ಹುಲ್ಲಿದ್ರೆ ಕಾಡ್ಗಿಚ್ಚು ಆದಾಗ 1 2 3 4 ಕವರಲ್ಲಿ ಅದು ಕಾಡ್ಗಿಚ್ಚು ತಾನಾಗೆ ನಿಂತೋಗುತ್ತೆ, ಇಲ್ಲ ನೀರ್ ಹಾಕಿದ್ರೆ ಹೋಗ್ಬಿಡುತ್ತಲ್ವಾ. ಬಟ್ ಬಂಡೀಪುರದಲ್ಲಿ 3-4 ದಿವಸ ಯಾಕೆ ಕಾಡ್ಗಿಚ್ಚಿತ್ತು, ಎಷ್ಟೇ ನೀರ್ ಹಾಕಿದ್ರು ಅದು ಹೋಗ್ಲಿಲ್ಲ ಮೇಡಮ್. ಯಾಕಂದ್ರೆ ಬಂಡೀಪುರದಲ್ಲಿ ಸಾಕಷ್ಟು ಲ್ಯಾಂಟಿನ ಗಿಡಗಳು ಹರಡು ಬಿಡುತ್ತೆ. ಈ ಲ್ಯಾಂಟಿನ ಗಿಡಗಳ ಕಡ್ಡಿ ಬಹಳ ಗಟ್ಟಿ ಇರೋದ್ರಿಂದ ಅದೊಂದ್ಸತಿ ಬೆಂಕಿ ಹಚ್ಕೊಂತು ಅಂದ್ರೆ ಅದು ಹಾರಾಗೋಕೆ 3-4 ದಿವಸ ಬೇಕು. 3-4 ದಿವಸ ಅಷ್ಟೊತ್ತಿಗೆ ಎಷ್ಟು ಪ್ರಾಣಿ, ಎಷ್ಟು ಪಕ್ಷಿಗಳು, ಎಷ್ಟು ಗಿಡಗಳು ಸತ್ತೋಗ್ಬೋದು. ಸೊ ಈ ಜನಗಳು ಟ್ರೆಕ್ಕಿಂಗ್ ಕಾಡಿಗೆಲ್ಲ ಹೋಗ್ತಾರೆ. ಸೊ ಅವ್ರು ಕೂಡ ತುಂಬಾ ಜನ ಸತ್ತೋಗಿದ್ದಾರೆ ತಮಿಳ್ನಾಡಲ್ಲೆಲ್ಲ ಲ್ಯಾಂಟಿನ ಬೆಂಕಿ ಇದರಿಂದ. 2001ನೇ ಇಸ್ವಿಯಲ್ಲಿ ನಮ್ಮ ಭಾರತ ದೇಶ ಕನಿಷ್ಠ 7 ಲಕ್ಷ ಕೋಟಿ ಖರ್ಚು ಮಾಡಿದೆ. 7 ಲಕ್ಷ ಕೋಟಿ ಲಾಸು ಆಗಿದೆ, ಖರ್ಚು ಆಗಿದೆ, 2 ಸೇರಿ ಹೇಳ್ತಾ ಇರೋದು. ಪರದೇಶಿ ಗಿಡಗಳ ಹಾವಳಿಯನ್ನ ಇದ್ ಮಾಡಕ್ಕೆ ಈ ಲ್ಯಾಂಟಿನ ಆಗಿರ್ಬೋದು, ಪ್ಯಾಂಥಿನಿಯಂ ಆಗಿರ್ಬೋದು. ಆದ್ರೆ ಇವೆಲ್ಲ ಅಂದ್ರೆ ಬ್ರಹ್ಮ ರಾಕ್ಷಸ ಗಿಡಗಳ ತರ, ನೀವ್ ಎಷ್ಟೇ ಇದು ಮಾಡಿದ್ರು ಅದೊಂದು ಬೀಜ ಒಂದು ಬೇರೆ ಉಳ್ಕೊಂತು ಅಂದ್ರೆ ಅದನ್ನ ಮತ್ತೆ ಅದು ಫಾಸ್ಟ್ ಆಗಿ ಇನ್ನೂ ವೇಗವಾಗಿ ಅದು ಬೆಳೆಯುತ್ತೆ, ಅದೆಲ್ಲ ಹರಡ್ಕೊಂತ ಹೋಗುತ್ತೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನೀವು 10-15 ವರ್ಷದಿಂದ ನಮ್ಮೂರ್ ಕಡೆ ಆಗ್ಲಿ ನಿಮ್ಮೂರ್ ಕಡೆ ಎಲ್ಲ ಆಗ್ಲಿ ನೀರ್ ತುಂಬಾ ಚೆನ್ನಾಗಿತ್ತು. ನಿಮ್ಮೂರ್ ಕಡೆ ಗೊತ್ತಿಲ್ಲ, ಬಟ್ ನಮ್ಮೂರ್ ಕಡೆ 15 ವರ್ಷದಿಂದ ಬಾವಿಗಳೆಲ್ಲ ತುಂಬಿತ್ತು, ಕೆರೆಗಳೆಲ್ಲ ತುಂಬಿತ್ತು. ಬಟ್ ಇವಾಗ ಹೋದ್ರೆ ಒಂದು ಬಾವಿಯಲ್ಲಿ ನೀರಿಲ್ಲ, ಒಂದು ಕೆರೆಯಲ್ಲಿ ನೀರಿಲ್ಲ. ಯಾಕೆಂದ್ರೆ ಮೇಡಮ್, ಆ ವಾಟರ್ ಐಸ್ ಅಂತ ಒಂದು ಗಿಡ ಇದೆ. ನೀವು ಯಾವ್ದೇ ಹಳ್ಳಿಗೆ ಹೋದ್ರೆ ಅದು ನೀವು ಹಳ್ಳಿಯಲ್ಲಿ ಕೆರೆಗಳಲ್ಲಿ ಆ ಗಿಡ ಕಾಣಬಹುದು. ಅದಲ್ಲಿ ಒಂದು ನೀಲಿ ಬಣ್ಣದ ಒಳ್ಳೆ ಸುಂದರವಾದ ಒಂದು ಹೂವ ಬಿಡುತ್ತೆ. ಆ ಗಿಡ ಉದ್ದಕ್ಕಿರುತ್ತೆ. ಅದು ಒಂಥರ ಒಳಗಡೆ ಅದು ಪೈಪ್ ತರ ಇರುತ್ತೆ ಮೇಡಮ್. ಅದು ಬ್ರಾಂಚಸ್, ಕೊಂಬೆಗಳು. ಅದು ಕೆರೆಯಲ್ಲೇ ಬೆಳೆಯೋದು ಮೇಡಮ್. ಅದು ಬಹಳ ವೇಗವಾಗಿ ದಟ್ಟವಾಗಿ ಬೆಳೆಯುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಎಲ್ಲಾ ಗಿಡಗಳು ನೀರನ್ನ ಎವಾಪರೇಟ್ ಮಾಡುತ್ತಲ್ಲ, ಆಕಾಶಕ್ಕೆ ಕಳಿಸುತ್ತೆ. ಆದ್ರೆ ಈ ಗಿಡ 10,000 ಪಟ್ಟು ಜಾಸ್ತಿ ನೀರನ್ನ ಎವಾಪರೇಟ್ ಮಾಡುತ್ತೆ, ಅಂದ್ರೆ ಆಕಾಶಕ್ಕೆ ಕಳಿಸುತ್ತೆ. ಅದು ಏನಾಗುತ್ತೆ, ವೇಗವಾಗಿ ಬೆಳೆಯೋದ್ರಿಂದ, ದಟ್ಟವಾಗಿ ಬೆಳೆಯೋದ್ರಿಂದ, ನೀರನ್ನ ಫಾಸ್ಟ್ ಆಗಿ ಎವಾಪರೇಟ್ ಮಾಡೋದ್ರಿಂದ ಕೆರೆಗಳು ಬತ್ತೋಗ್ತವೆ. ಈ ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರ ಒಂದು ಗಾಂಜುಗುಂಟೆ ಅಂತ ಒಂದು ಊರಿದೆ, ಅಲ್ಲಿ ಕೆರೆ ಇದೆ. ಅಲ್ಲಿ ನೋಡಿದೀವಿ ಎಷ್ಟು ಸತಿ, ವರ್ಷಕ್ಕೆ 5-6 ಸತಿ ಅದನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿದ್ರೆ ಒಂದು ಕೊಂಬೆ, ಒಂದು ಬೇರ್ ಅದ್ರಲ್ಲಿ ಉಳಿತು ಅಂತಂದ್ರೆ ಮತ್ತೆ ಒಂದು 2 ತಿಂಗಳಲ್ಲಿ ಅದು ಎಲ್ಲಾ ಕಡೆ ಅದು ಹರಡ್ಬಿಡುತ್ತೆ. ಮತ್ತೆ ಕ್ರಮೇಣ ನೀರು ಬತ್ತೋಗುತ್ತೆ. ಕೆರೆಯಲ್ಲಿ ನೀರು ಬತ್ತೋದಾಗ ಅಂತರ್ಜಲ, ಅದು ಇಡೀ ಊರಲ್ಲಿ ಸುತ್ತಮುತ್ತ ಅಂತರ್ಜಲ ಕಮ್ಮಿ ಆಗುತ್ತೆ. ಆವಾಗ ಬಾವಿಯಲ್ಲಿ ಕೂಡ ನೀರು ಬತ್ತೋಗುತ್ತೆ. ಇವಾಗ ನೋಡಿ, ಎಲ್ಲಾ ರೈತರಿಗೆಲ್ಲ ಯಾರು ವ್ಯವಸಾಯನೇ ಮಾಡ್ತಾ ಇಲ್ಲ ಎಷ್ಟೊಂದ್ ಜನ, ಯಾಕಂದ್ರೆ ನೀರಿಲ್ಲ. ಎಷ್ಟೇ ನೀವು ಬೋರ್ ಹಾಕಿ 1000 ಅಡಿ ಹೋದ್ರೂ ಅಂತರ್ಜಲ ನೀರ್ ಸಿಗ್ತಾ ಇಲ್ಲ. ಎಲ್ಲ ಹೋಗ್ತದೆ ನೀರೆಲ್ಲ. ಈ ಗಿಡ ಅಲ್ಲಿ ತನಕ ಹೆಂಗೋಯ್ತು. ಇದು ಕೂಡ ಒಂದು ಯುದ್ಧನೇ, ಜೈವಿಕ ಯುದ್ಧನೇ ಮೇಡಮ್. ಇದರಿಂದ ನಮ್ಮ ರೈತರು ವ್ಯವಸಾಯ ಬಿಟ್ರೆ ನಮ್ಮ ಹೊಟ್ಟೆಪಾಡೇನು, ನಮ್ಮ ದೇಶದ ಆರ್ಥಿಕತೆ ಏನು? ಹೌದು. ಈಗ ಬ್ರಹ್ಮಕಮಲ ಹೂವಿನ ಬಗ್ಗೆ ನೀವು ಸಾಕಷ್ಟು ಅಧ್ಯಯನ ಮಾಡಿದಿರಿ ಅಂತ ತಿಳಿಯಿತು. ಈ ಹೂವಿನ ಬಗ್ಗೆ ಸಮಾಜದ ಜನರಲ್ಲಿ ಬಹಳ ಒಂದು ದೊಡ್ಡ ಭವ್ಯ ಕಲ್ಪನೆಯೇ ಇದೆ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಏನಾದ್ರು ಕೊಡಬಹುದಾ ಮೇಡಮ್?
ಮೇಡಮ್ ಬ್ರಹ್ಮಕಮಲ ಅದೇ ನಾವು ನೋಡಿದೀವಲ್ಲ, ಟಿವಿಲ್ ಎಲ್ಲ ಬರುತ್ತೆ, ಎಲ್ಲ ಕಡೆ ಬರುತ್ತೆ, ವಾಟ್ಸಪ್ ಅಲ್ಲಿ ಸ್ಟೇಟಸ್ ಆಗಿ ಬರುತ್ತೆ. ಅಂದ್ರೆ ಎಲ್ಲರೂ ಅದನ್ನ ಪೂಜೆ ಮಾಡ್ತಾರೆ, ರಾತ್ರಿ ಅದೊಂದು ಹೂವ ಬರುತ್ತೆ, ತುಂಬಾ ಸ್ಮೆಲ್ ಇರುತ್ತೆ. ಆದ್ರೆ ನಿಜವಾಗ್ಲೂ ಅದು ಬ್ರಹ್ಮಕಮಲನ ಇಲ್ಲ ಬ್ರಹ್ಮ ರಾಕ್ಷಸನ? ನಿಜವಾದ ಬ್ರಹ್ಮಕಮಲ ನೀವು ನೋಡ್ಬೇಕು ಅಂತಂದ್ರೆ ಹಿಮಾಚಲ ಪ್ರದೇಶ, ನಾರ್ತ್ ಇಂಡಿಯಾ, ಅಲ್ಲಿ ಹೋದ್ರೆ ಅಲ್ಲಿ ಬೆಟ್ಟಗಳಲ್ಲಿ ಕಲ್ಲುಗಳ ಮಧ್ಯೆ ಅದು ಬೆಳೆದಿರುತ್ತೆ ಮೇಡಮ್. ನನ್ನ ಫ್ರೆಂಡ್ ಒಬ್ರು ಅಲ್ಲಿ ಹೋಗ್ಬಿಟ್ಟು ಆ ಗಿಡನ ನೋಡಿದ್ದಾರೆ, ಆ ಫೋಟೋಸ್ ನಾನು ನೋಡಿದ್ದೀನಿ, ಅವ್ರನ್ನ ಕಳ್ಸಿದ್ದಾರೆ, ಆ ಹೂವದ ಫೋಟೋಸ್ ನಾನು ನೋಡಿದ್ದೀನಿ. ನೀವು ಬೇಕಾದ್ರೆ ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹೋಗಿ ನೀವು ಬ್ರಹ್ಮಕಮಲ ಅಂತ ಹಾಕಿದ್ರೆ ನಿಮ್ಗೆ ನಿಜವಾದ ಬ್ರಹ್ಮಕಮಲದ ಚಿತ್ರಗಳು ನಿಮಗೆ ಸಿಗುತ್ತೆ. ಬಟ್ ಇಲ್ಲಿ ಜನಗಳು ಪಾಟ್ ಅಲ್ಲಿ ಬೆಳೆಸ್ಕೊಂಡು ಪೂಜೆ ಮಾಡ್ತಾರೆ ಬ್ರಹ್ಮಕಮಲ, ಅದು ನಮ್ಮ ಬ್ರಹ್ಮಕಮಲ ಅಲ್ವೇ ಅಲ್ಲ, ಅದು ಸೌತ್ ಆಫ್ರಿಕನ್ ಕ್ಯಾಕ್ಟಸ್. ಅದು ಹೆಂಗೆ ಬ್ರಹ್ಮಕಮಲ ಆಯ್ತು, ಅದು ಯಾರನ್ನ ಬ್ರಹ್ಮಕಮಲ ಮಾಡಿದ್ರು, ಯಾರನ್ನ ಇದೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಗೊತ್ತಿಲ್ಲ. ಯಾಕಂದ್ರೆ ಅದು ಬ್ರಹ್ಮ ರಾಕ್ಷಸನ, ಯಾಕಂದ್ರೆ ಅದು ಒಂದು ಎಲೆಯಿಂದ ವೇಗವಾಗಿ ಆ ಗಿಡ ಬೆಳೆಯುತ್ತೆ ಮೇಡಮ್. ಆಮೇಲೆ ಯಾರೋ ಪೂಜೆ ಮಾಡಿದ್ರು ಅಂತ ಅಂದ್ರೆ ನೀವು ತಂದು ಹಾಕೋತೀರ, ನಾನು ತಂದು ಹಾಕೋತೀನಿ. ನನಗೂ ಚಿಕ್ಕ ವಯಸ್ಸೆಲ್ಲ ನೋಡಿದಾಗ ಆಸೆ ಇತ್ತು ಮೇಡಮ್ ತಂದು ಬೆಳೆಸ್ಬೇಕು ಅಂತ. ಪುಣ್ಯ ನಾನು ಅದನ್ನ ಕೆಲಸ ಮಾಡ್ಲಿಲ್ಲ. ಯಾಕಂದ್ರೆ ಸದ್ಯಕ್ಕೆ ಅದು ಪಾಟ್ಗಳು ಇರ್ಬೋದು ಎಲ್ಲರ ಮನೇಲೂ. ನಿಧಾನಕ್ಕೆ ಅದೇನಾರ ಕಾಡಿಗೆ ಹೋಯ್ತು, ವೆಸ್ಟರ್ನ್ ಘಾಟ್ಸಿಗೆ ಹೋಯ್ತು ಅಂದ್ರೆ ಅದು ಕೂಡ ಲ್ಯಾಂಟಿನ ಮತ್ತೆ ನಮ್ಮ ಪ್ಯಾಂಥೇನಿಯಂ ಮತ್ತೆ ಆ ವಾಟರ್ ಎಸೆನ್ಸ್ ತರ ಎಲ್ಲಾ ಕಡೆ ಹರಡ್ಬಿಟ್ಟು ನಾವು ನಮ್ಮ ಕಾಡನ್ನ ಕಳ್ಕೊತೀವಿ ಮೇಡಮ್. ಅದು ಹೇಗೆ ಅಂತ ಹೇಳ್ತೀನಿ. ಕಾಡಲ್ಲಿ ಫಾರಿನ್ ಗಿಡಗಳು ಯಾಕತ್ರ ನಾಶ ಮಾಡುತ್ತೆ ಅಂತ ಅದನ್ನೂ ಒಂದು ಸ್ಟೆಪ್ಸ್ ಇದೆ, ಅದು ಹೇಳ್ತೀನಿ. ಸೊ ಇವಾಗ ಎಕ್ಸಾಂಪಲ್ ಮೇನ್ ಅಂದ್ರೆ ಲ್ಯಾಂಟನಾ, ಪ್ಯಾಂಥೇನಿಯಂ ಮತ್ತೆ ವಾಟರ್ ಎಸೆನ್ಸ್ ಅದ ಕೆರೆಗಳನ್ನ ಬದುಕ್ತಾ ಇದೆಯಲ್ಲ ಆ ಗಿಡ, ಬ್ರಹ್ಮಕಮಲ, ಇವೆಲ್ಲ ತುಂಬಾ ಪಾಪ್ಯುಲರ್ ಆಗಿರುವ ಗಿಡಗಳು. ಇನ್ನು ನೀವು ಬೆಂಗಳೂರಿಗೆ ಬಂದ್ರೆ, ಇಲ್ಲಿ ಬೆಂಗಳೂರಲ್ಲಿ ಏನಾಯ್ತು, ಗ್ರೀನರಿ ಮಾಡ್ಬೇಕು ಅಂತ ಅಂದ್ರೆ ಹಸಿರನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ವೇಗವಾಗಿ ಬೆಳೆಯುವಂತ ಮರಗಳನ್ನ ಹಾಕಿದ್ರು. ಫಾರಿನ್ ಕಡೆಯಿಂದ ತಂದು ಪರದೇಶಿ ಮರಗಳನ್ನ ಯಾರನ್ನು ಕನ್ಸಲ್ಟ್ ಮಾಡ್ದಲೆ, ಅದ್ರ ಬಗ್ಗೆ ಏನು ತಿಳುವಳಿಕೆ ಇಲ್ದಾರೆ ತಂದು ತಿಳಿದನೋ ತಂದು ಹಾಕ್ಬಿಟ್ಟಿದ್ದಾರೆ. ಆ ಮರಗಳು ಗಟ್ಟಿ ಅಂತಿರಲ್ಲ, ಕಲ್ಲು ಮರ ಅಂತ ಹೇಳ್ತೀವಿ ಮೇಡಮ್. ಮಳೆ ಬಂದ್ರೆ ಬಿದ್ದೋಗ್ಬಿಡ್ತಾರೆ. ಸಿಟಿಗಳೆಲ್ಲ ಮಳೆ ಬಂದಾಗ ಮರ ಬಿತ್ತು ಅಂತಾರೆ. ಅದೆಷ್ಟು ನಮಗೆ ತೊಂದ್ರೆ ಅಂದ್ರೆ ಅದ್ ಅನುಭವಿಸೋರಿಗೆ ಅದ್ ಗೊತ್ತು. ಇವಾಗ ಟಬುಬಿಯಾ ಅಂತ ಒಂದಿದೆ, ಅದನ್ನ ನಾವು ಪಿಂಕ್ ಫ್ಲವರ್ ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ತುಂಬಾ ಜನ ಅದನ್ನ ಇಷ್ಟಪಡ್ತಾರೆ. ಅದು ಬರೀ ಫೆಬ್ರವರಿ ಮಂತ್ ಅಲ್ಲಿ ಮಾತ್ರ, ಆ ತಿಂಗಳಲ್ಲಿ ಮಾತ್ರ ಅದು ಹೂವ ಬಿಡುತ್ತೆ ಮೇಡಮ್, ಪಿಂಕ್ ಕಲರ್ ಹೂವ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆ ಹೂವ ನೋಡಕ್ಕೋಸ್ಕರನೇ ಅದು ಹಾಕ್ತಾರೆ ಮೇಡಮ್. ಬಟ್ ಅದು ನಮ್ಮ ದೇಶೀಯ ಹೂವ ಅಲ್ಲ, ಅದು ಬ್ರಿಟಿಷ್ ಅವ್ರು ತಂದು ಹಾಕಿದ್ದ ಮರ. ಅದು ಮೊಹರ್ ಅಂತ ಇದೆ, ಎಲ್ಲಾ ಸ್ಕೂಲ್ಗಳಲ್ಲೂ ಬಂದ್ಬಿಟ್ಟಿದೆ. ಅಕೇಶಿಯಾ ಇದೆ, ಅಂದ್ರೆ ಬಳ್ಳಾರಿ ಜಾಲಿ. ಇದು ಕೂಡ ನೀವು ಇದು ಹೆಂಗ್ ಬಂತು, ಗುಜರಾತ್ ಅಲ್ಲಿ ಬನ್ನಿ ಗ್ರಾಸ್ ಅಂತ ಒಂದು ಜಾಗ ಇದೆ, ಅಲ್ಲಿ ಒಂದ್ ಕಾಲದಲ್ಲಿ ಪ್ರವಾಹ ಆಯ್ತು, ಎಲ್ಲಾ ಡ್ಯಾಮ್ಗಳಲ್ಲೂ ನೀರ್ ತುಂಬಿತ್ತು. ಅಲ್ಲಿ ಏನಾಯ್ತು, ನೀರ್ ತುಂಬಿದ್ಮೇಲೆ ಎಲ್ಲ ಅರ್ದು ಬಿಟ್ಟು ಈ ಬನ್ನಿ ಗ್ರಾಸ್ ಲ್ಯಾಂಡ್ ಕಡೆ ಹೋಗ್ಬಿಡ್ತು. ಆ ನೀರಲ್ಲಿ ಉಪ್ಪಿನಾಂಶ ಜಾಸ್ತಿ ಇತ್ತು. ಅವಾಗ ಗೌರ್ಮೆಂಟ್ ಏನ್ ಮಾಡಿದ್ರು, ಫಾರಿನ್ ಕಡೆಯಿಂದ ಈ ಬಳ್ಳಾರಿ ಜಾಲಿ ಗಿಡಗಳನ್ನ ತಂದು ಹಾಕಿದ್ರು. ಆ ಬಳ್ಳಾರಿ ಜಾಲಿ ಗಿಡ ಉಪ್ಪನ್ನ ಹೀರ್ಕೊಳುತ್ತೆ, ಮತ್ತೆ ಕಮ್ಮಿ ನೀರಲ್ಲಿ ಬೆಳೆಯುತ್ತೆ, ಗಟ್ಟಿ ಮರ. ಬಟ್ ಅದು ನಮ್ಮ ದೇಶೀಯ ಮರ ಅಲ್ಲ. ಇವಾಗ ತಂದು ಹಾಕಿ ಒಂದು 50-60 ವರ್ಷ ಆಗಿದೆ ಮೇಡಮ್. ಈ ಬನ್ನಿ ಗ್ರಾಸ್ ಲ್ಯಾಂಡ್ ಅಲ್ಲಿ ಇವತ್ತು ಬಳ್ಳಾರಿ ಜಾಲಿಯ ಸಂಖ್ಯೆ 50% ಆಗಿದೆ. ಇದು ನಮ್ಮ ಹಳ್ಳಿ ಕಡೆಯಲ್ಲೂ ಇದೆ. ಬಳ್ಳಾರಿ ಜಾಲಿ ಅಂತ ಇದೆ, ಕರಿ ಜಾಲಿ ಅಂತ ಇದೆ. ಕರಿ ಜಾಲಿ ನಮ್ಗೆ ಬಹಳ ಒಳ್ಳೇದು. ಅದರಲ್ಲಿ ನಾವು ಹಲ್ಲುಜ್ಜುವ ಪೌಡರ್ ಇಂದ ಹಿಡಿದು ಸೋಪ್ ತನಕ ಆಯುರ್ವೇದದಲ್ಲೂ ಉಪಯೋಗ ಮಾಡ್ತಾರೆ. ಬಟ್ ಈ ಬಳ್ಳಾರಿ ಜಾಲಿಯಿಂದ ನಮ್ಮ ಎಕೋಸಿಸ್ಟಮ್, ನಮ್ಮ ಪರಿಸರಕ್ಕೆ ಬಹಳ ಹಾನಿಯಾಗಿದೆ ಮೇಡಮ್. ನೀಲ್ಗಿರಿಸ್ ಇರ್ಬೋದು, ಅಕೇಶಿಯಾ ನೀಲ್ಗಿರಿಸ್ ಇಂದ ಅಂತರ್ಜಲ ಸಾಕಷ್ಟು ಕಮ್ಮಿ ಆಗಿದೆ. ಈಗ ನೀಲ್ಗಿರಿಸ್ ಅಲ್ಲಿ ಒಂದು ಸೌಂಡ್ ಬರುತ್ತೆ ಮೇಡಮ್. ನೀಲ್ಗಿರಿಸ್ ನೋಡಿದ್ರಲ್ಲ, ಎಲ್ಲಾ ಕಡೆ ಬೆಳೆಯುತ್ತೆ ಮೇಡಮ್. ಹೌದು, ಅದೊಂಥರ ಸೊಳ್ಳೆ ತರ ಎಲ್ಲಾ ಕಡೆ ಇರುತ್ತೆ. ಎಲ್ಲಾ ಪ್ರಕೃತಿಗೂ ಹೊಂದ್ಕೊಂಡ್ಬಿಡುತ್ತೆ, ಫಾಸ್ಟ್ ಆಗಿ ಬೆಳೆದು ಬಿಡುತ್ತೆ, ತುಂಬಾ ಉದ್ದ ಬೆಳೆಯುತ್ತೆ. ಆ ನೀಲ್ಗಿರಿಯಿಂದ ಒಂದು ಶಬ್ದ ಬರುತ್ತೆ ಮೇಡಮ್. ಆ ಶಬ್ದ ಮನುಷ್ಯರ ಮೆದುಳಿಗೆ ಬಹಳ ಡೇಂಜರ್. ಎಸ್ಪೆಷಲಿ ಮಕ್ಕಳಿಗೆ, ಯಾರು ಮಕ್ಕಳು ಓದ್ತಾರಲ್ಲ, ಕಾನ್ಸಂಟ್ರೇಷನ್ಗೆ, ಫೋಕಸ್ಗೆ, ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಈ ನೀಲ್ಗಿರಿಯಿಂದ ಬರುವ ಸೌಂಡ್ ಬಹಳ ಅಪಾಯಕಾರಿ. ಈ ನೀಲ್ಗಿರಿ ಆ ಕಡೆ ಅಂತರ್ಜಲ ಕಮ್ಮಿ ಆಗುತ್ತೆ, ಆ ಕಡೆ ಅಂತರ್ಜಲ ಕಮ್ಮಿ ಆದಾಗ ಅಲ್ಲಿ ವ್ಯವಸಾಯನೂ ಮಾಡಕ್ಕಾಗಲ್ಲ. ಈ ಗೌರ್ಮೆಂಟ್ ರೂಲ್ಸ್ ತಗೊಂಡ್ಬಂದ್ಬಿಟ್ಟಿದೆ, ನೀಲ್ಗಿರಿನ ಕಟಾವ್ ಮಾಡ್ಬೇಕು ಅಂತ. ಎಷ್ಟೊಂದು ಜನ ಟೆಂಡರ್ ಹಾಕ್ಬಿಟ್ಟು ಈ ವಿಷಯ ಯಾರು ತಿಳಿದಿದೆ ಅವ್ರು ಕಟ್ ಮಾಡ್ತಿದಾರೆ ಮೇಡಮ್. ಕಟ್ ಮಾಡ್ಬಿಟ್ಟು ದೇಸಿ ಗಿಡಗಳನ್ನ ಹಾಕ್ತಿದ್ದಾರೆ. ರೂಪ ಅವರೇ, ಈಗ ದೇಶೀಯ ಗಿಡಗಳು ಯಾವ್ಯಾವುದು ಮತ್ತು ಪರದೇಶೀಯ ಗಿಡಗಳು ಯಾವ್ಯಾವುದು ಅಂತ ಹೇಳ್ಬೋದಾ? ಓಕೆ ಮ್ಯಾಮ್. ಇವಾಗ ನೀವು ವೆಸ್ಟರ್ನ್ ಘಾಟ್ಸಿಗೆ ಹೋದ್ರೆ ಮೇಡಮ್, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ತೋಲಿಗ ರೈತರಿದ್ದಾರೆ. ಅವರು ಈ ನೆಲ್ಲಿಕಾಯಿ ಬೆಳೀತಾರೆ, ಮತ್ತೆ ಅದ್ರಲ್ಲೇ ಅವ್ರ ಜೀವನ. ಅಲ್ಲಿ ಕೂಡ ಈ ಲ್ಯಾಂಟನ ಬಹಳ ಹರಡ್ಬಿಟ್ಟು ಅವ್ರದ್ದು ಕೂಡ ಬಹಳ ಕಷ್ಟ ಆಗಿದೆ. ಯಾಕಂದ್ರೆ ಎಲ್ಲಾ ಕಡೆ ಬರೀ ಲ್ಯಾಂಟನ. ಮತ್ತೆ ಇನ್ನೊಂದೇನಾಗಿದೆ ಅಂದ್ರೆ, ಈ ಲ್ಯಾಂಟನ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದ್ರಿಂದ ಪ್ಯಾಂಥೇನಿಯಂ ಆಗಿರ್ಬೋದು, ಲ್ಯಾಂಟನ್ ಆಗಿರ್ಬೋದು,
ಈ ಕಾಡು ಪ್ರಾಣಿಗಳು ಇರ್ತಾವಲ್ಲ, ಹ್ಮ್ ಅವಕ್ಕೆ ಕಾಡಿನ ಆಹಾರ ಸಿಗಲ್ಲ. ಹ್ಮ್. ಕಾಡಿನ ಗಿಡಗಳು ಅದ್ರ ಬದಲು ಈ ಲ್ಯಾಂಟನ್ನ ಬೆಳೆದಿರೋದ್ರಿಂದ ಅವ್ರಿಗೆ ಕರೆಕ್ಟ್ ಆಗಿರೋ ಆಹಾರ ಸಿಗಲ್ಲ. ಹ್ಮ್ ಅವಾಗ ಅವು ಸಿಟಿ ಕಡೆ ಬರ್ತವೆ. ಹ್ಮ್ ಮತ್ತೆ ಸಿಟಿ ಕಡೆ ಇಲ್ಲ ಹಳ್ಳಿ ಕಡೆ ಹೋಗ್ಬಿಟ್ಟು ಹಳ್ಳಿಯವರು ಏನ್ ಬೆಳೆದಿರ್ತಾರೆ ಅದನ್ನ ತಿಂತವೆ. ಹ್ಮ್ ಅಲ್ಲಿ ಏನಾಗುತ್ತೆ, ಅದನ್ನ ನಾವು ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ. ನೀವು ನೋಡಿರ್ಬೋದಲ್ಲ, ಆನೆ ನಾಡಿಗೆ ಬಂತು, ಕಾಡಿಂದ ಹಳ್ಳಿಗೆ ಬಂತು. ನವಿಲ್ಗಳು ಅಷ್ಟೇ ಮೇಡಮ್, ಎಷ್ಟು ನವಿಲ್ಗಳು ಇವಾಗ ಹಳ್ಳಿ ಕಡೆ. ಈ ಮನುಷ್ಯರು ಏನ್ ಮಾಡ್ತಾ ಇದಾರೆ, ಪ್ರಾಣಿಗಳನ್ನ ಸಾಯಿಸ್ತಾ ಇದಾರೆ ಆ ಫಾರ್ಮಿಂಗ್ ಲ್ಯಾಂಡ್ ಅನ್ನ ಉಳಿಸ್ಕೊಳಕ್ಕೆ, ಗದ್ದೆಗಳನ್ನ ಉಳಿಸ್ಕೊಳಕ್ಕೆ. ಹ್ಮ್ ಸೊ ಇದರಿಂದ ನೋಡಿ, ಈ ಲ್ಯಾಂಟನ್ನ ಇದರಿಂದ ಹ್ಯೂಮನ್ ಕಾನ್ಫ್ಲಿಕ್ಟ್ ಕೂಡ ಇವಾಗ ಜಾಸ್ತಿ ಆಗ್ತಾ ಇದೆ ಮೇಡಮ್. ಅದು ಹ್ಮ್ ಹ್ಮ್ ಇವಾಗ ನೀವು ಸಿಟಿಗೆ ಬಂದ್ರೆ, ನೀವು ಬೆಂಗಳೂರು ಕಡೆ ಎಲ್ಲ ಬಂದ್ರೆ, ಹ್ಮ್ ಸ್ವಲ್ಪ ಗಿಡಗಳ ಹೆಸರು ಬಗ್ಗೆ ತಿಳ್ಕೊಂಡ್ಬಿಟ್ಟು ನಾವು ಸ್ವಲ್ಪ ರಿಸರ್ಚ್ ಮಾಡ್ಬಿಟ್ಟು ಒಂದ್ 2-3 ಸತಿ ನಾವು ಆ ಮರನ ನೋಡ್ಬಿಟ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ ಇದು ದೇಸಿ ಗಿಡನ, ಹ್ಮ್ ದೇಸಿ ಮರನ ಅಥವಾ ಪರದೇಶಿ ಮರನ ಗಿಡನ ಅಂತ. ಹ್ಮ್ ಎಲ್ಲಾ ಹೋಟ್ಲಲ್ಲಿ ಇವಾಗ ರೆಡ್ ನೆಕ್ ಪಾಮ್ ಟ್ರೀ ಅಂತ ತುಂಬಾ ಕಡೆ ಬೆಳೀತಿದಾರೆ ಮೇಡಮ್. ನಮ್ಮದನ್ನು ಬಂದ್ಬಿಟ್ಟು ನಾವು ಗಿಡ ಹಾಕ್ತಿವಲ್ಲ, ಹ್ಮ್ ಪಾಮ್ ಟ್ರೀ ಕೊಡಿ ಅಂತ ಹೇಳ್ತಾರೆ, ನಾವು ಕೊಡಲ್ಲ. ಹ್ಮ್ ಪಾಮ್ ಟ್ರೀ ಬದಲು ಅಡಿಕೆ ಹಾಕಿ, ಹ್ಮ್ ತೆಂಗ್ ಹಾಕಿ. ಹೌದು. ಫಿಶ್ಟೇಲ್ ಪಾಮ್ ಟ್ರೀ ಅಂತ ಇದೆ, ನಮ್ಮ ದೇಶೀಯ ಮರ ಅದು. ಹ್ಮ್ ಅಡಿಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಮೇಡಮ್, ಯಾಕೆ ಅಡಿಕೆ ಹಾಕಲ್ಲ? ಹೌದು. ಯಾಕೆ ತೆಂಗ್ ಹಾಕಲ್ಲ? ಯಾಕೆ ನೀವು ಫಿಶ್ಟೇಲ್ ಪಾಮ್ ಹಾಕಲ್ಲ? ಇದೆಲ್ಲ ನಮ್ಮ ದೇಶೀಯ ಗಿಡಗಳು, ಎಲೆಗಳು ತುಂಬಾ ಚೆನ್ನಾಗಿದಾವೆ. ಅದ್ರಲ್ಲಿ ತೆಂಗಿನಕಾಯಿ ಆಗುತ್ತೆ, ಅಡಿಕೆ ಆಗುತ್ತೆ. ಈ ಅಡಿಕೆ ತೆಂಗಿನಕಾಯಿ ತಿನ್ನಕ್ಕೆ ಪಕ್ಷಿಗಳಿದಾವೆ, ಸ್ಕ್ವಿರಲ್ಸ್ ಇದೆ, ಆಮೇಲೆ ಚಿಟ್ಟೆಗಳು, ಮತ್ತೆ ಎಷ್ಟೊಂದು ಇನ್ಸೆಕ್ಟ್ಸ್, ಜೇನುಹುಳಗಳು ಇರ್ತಾವಲ್ಲ ಮೇಡಮ್. ಹೌದು. ಒಂದು ವೆರೈಟಿ ಜೇನುಹುಳ ಈ ಅಡಿಕೆ ಮತ್ತೆ ಈ ತೆಂಗಿನಕಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹ್ಮ್ ಹ್ಮ್ ಇದರಿಂದ ನಮ್ಮ ಎಕೋಸಿಸ್ಟಮ್, ನಮ್ಮ ಪ್ರಕೃತಿ ಬಹಳ ಇಂಪ್ರೂವ್ ಆಗುತ್ತೆ, ಬಯೋಡೈವರ್ಸಿಟಿ ಉಳಿಯುತ್ತೆ ಮೇಡಮ್. ನಮ್ಮ ಗಿಡಗಳನ್ನ ಹಾಕಿ. ಆಮೇಲೆ ಟಬೂಬಿ ಅಂತ ಒಂದಿದೆ, ಹ್ಮ್ ಬೆಂಗಳೂರಲ್ಲಿ ಬರೀ ಅದೇ ಮೇಡಮ್. ಗವರ್ಮೆಂಟ್ ನರ್ಸರಿಯಲ್ಲೂ ಬರೀ ಅದೇ ಕೊಡ್ತಾರೆ, ಹಾಕಿ 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 ಅಂತ. ಹ್ಮ್ ಪಾಪ ಅವ್ರಿಗೆ ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ ಮೇಡಮ್, ಇದು ಏನ್ ಹಾನಿಕಾರಕ ಅಂತ ಅವ್ರಿಗೆ ಗೊತ್ತಿಲ್ಲ. ಹ್ಮ್ ಈ ವಿಷಯ ಅರಿವನ್ನ ನಾವೆಲ್ಲಾ ಕಡೆ ಇವಾಗ ಹೇಗೆ ನೀವೊಂದು ಈ ಸಬ್ಜೆಕ್ಟ್ ತಗೊಂಡ್ಬಿಟ್ಟು ಒಂದು ಇಂಟರ್ವ್ಯೂಗೆ ನಮ್ನ ಕರೆದ್ರಿ, ಆ ತರ ಎಲ್ಲಾ ಕಡೆ ಸ್ಪ್ರೆಡ್ ಆದಾಗ, ಜನರಿಗೆ ಅರಿವು ಬಂದಾಗ, ನಾವು ಹೇಗೆ ಅದನ್ನ ರಿಜೆಕ್ಟ್ ಮಾಡೋದು, ಆ ತರ ಜನಗಳು ಕೂಡ ರಿಜೆಕ್ಟ್ ಮಾಡ್ತಾರೆ. ಹ್ಮ್ ಹ್ಮ್ ನೆಕ್ಸ್ಟ್ ಮೇಡಮ್, ಸ್ಪೆತೋಡಾ ಅಂತ ಒಂದು ಮರ ಇದೆ, ಹೂವಿನ ಮರ. ಹ್ಮ್ ಫ್ಲೇಮ್ ಆಫ್ ಫಾರೆಸ್ಟ್ ಅಂತ ಹೇಳ್ತಾರೆ. ಹ್ಮ್ ಅದು ಫ್ಲೇಮ್ ಆಫ್ ಫಾರೆಸ್ಟ್ ಇಲ್ಲ ಕಾಡಿಗೆ ಅದು ಬೆಂಕಿನ ಗೊತ್ತಿಲ್ಲ. ಹ್ಮ್ ಇದನ್ನ ಕೂಡ ಹಾಕ್ಬಾರ್ದು, ಇದು ಅಮೆರಿಕನ್ ಮರ. ಇದು ಸುಬಾಬುಲ್ ಅಂತ ಇದೆ, ಅದು ಕೂಡ ಅಮೆರಿಕನ್ ಮರ. ಅದು ಎಲ್ಲಾ ಸ್ಕೂಲಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ, ಬಹಳ ತೊಂದರೆ ಆಗ್ಬಿಟ್ಟಿದೆ. ಹ್ಮ್ ಪೇಪರ್ ಮಲ್ಬೆರಿ ಅಂತ, ಅದು ಕೂಡ. ಸ್ಪೆಕ್ಟಾಕ್ಯುಲರ್ ಕಾಫಿ ಅಂತ, ಇದು ಫಾರಿನ್ ಗಿಡ. ಹ್ಮ್ ಸಿಲ್ವರ್ ಓಕು, ರೆಡ್ ನೆಕ್ ಪಾಮ್ ಟ್ರೀ. ಸೊ ಮತ್ತೆ ಇನ್ನೊಂದು ಮೆಕ್ಸಿಕನ್ ಸನ್ಫ್ಲವರ್ ಅಂತ ಇದೆ ಮೇಡಮ್. ನಾನು ತುಮಕೂರು ಹತ್ರ ಹೋಗಿದ್ವು, ಶಿವಗಂಗೆ ಇದೆ, ಅಲ್ಲಿ ಕೂಡ ಎಲ್ಲಾ ಕಡೆ ಅದು ನಮ್ಮ ಸನ್ಫ್ಲವರ್ ತರನ ಇದೆ, ಯೆಲ್ಲೋ ಕಲರ್ ಬಣ್ಣದ ಹೂವ ಮೇಡಮ್, ಅಗ್ಲಕ್ಕಿರುತ್ತೆ. ಅದು ಒಂದ್ ಕಡೆ ನೀವು ಹಾಕ್ಬಿಟ್ರೆ, ಇವಾಗ ಹಳ್ಳಿ ಕಡೆ ಎಲ್ಲ ಅದು ಸ್ಪ್ರೆಡ್ ಆಗ್ಬಿಟ್ಟಿದೆ, ಎಲ್ಲಾ ಕಡೆ ಹರಡ್ಕೊಂಡ್ಬಿಟ್ಟಿದೆ. ಅದು ವೇಗವಾಗಿ ಹರಡ್ಕೊಂಡ್ಬಿಟ್ಟು ನಮ್ಮ ದೇಸಿ ಗಿಡಗಳನ್ನ ಬೆಳೆಯಕ್ ಬಿಡಲ್ಲ. ನೋಡಕ್ ಚೆನ್ನಾಗಿದೆ ಮೇಡಮ್, ಬಟ್ ಏನ್ ಉಪಯೋಗ? ಅದೇ ಹರಡ್ಕೊಂಡ್ಬಿಡುತ್ತೆ, ಮೋನೋಕಲ್ಚರ್ ಆಗ್ಬಿಡುತ್ತೆ. ಎಲ್ಲ ಒಂದೇ ಕಡೆ ಒಂದೇ ಗಿಡ ಇರಬಾರ್ದು ಯಾವತ್ತೂ. ಮಿಶ್ರ ಗಿಡಗಳು, ಮಿಶ್ರ ಮರಗಳು ಇದ್ರೆ ನಮ್ಮ ಪ್ರಕೃತಿಗೆ ಬಹಳ ಅದು ಉಪಯೋಗ ಮೇಡಮ್. ಇವಾಗ ನಾನು ಪರದೇಶಿ ಗಿಡಗಳ ಬಗ್ಗೆ ಹೇಳ್ದೆ. ಇವಾಗ ನಮ್ಮ ದೇಸಿ ಗಿಡಗಳು ಎಷ್ಟಿದೆ ಅಂತ ಹೇಳ್ತೀನಿ. ನಮ್ಮ ದೇಶದಲ್ಲೇ 35,000 ವೆರೈಟಿ ಗಿಡಗಳು, ಮರಗಳು ಇದಾವೆ ಮೇಡಮ್. ಅವೆಲ್ಲ ಬರೀ ಫಾರಿನ್ ಇಂದ ತಂದು ಹಾಕುವ ಅವಶ್ಯಕತೆನೇ ಇಲ್ಲ. ಇದಕ್ಕಿಂತ ಚಂದವಾದ ಗಿಡಗಳು, ಮರಗಳು ನಮ್ಮಲ್ಲಿದೆ. ಇವಾಗ ಹುಳಿ ಕಾಲದಲ್ಲಿ 100 ವೆರೈಟೀಸ್ ಇದೆ. ಬಟ್ ನಾವೇನ್ ಮಾಡ್ತಾ ಇದೀವಿ, ನಾವು ಅದನ್ನ ಸಂರಕ್ಷಣೆ ಮಾಡ್ತಾ ಇಲ್ಲ, ಬೆಳೀತಾ ಇಲ್ಲ. ಪರದೇಶಿ ಕಡೆನೇ ನಮ್ಗೆ ಒಲವು ಜಾಸ್ತಿ. ಎಷ್ಟೊಂದು ಕಲ್ಕೊಂಡು ಆಗೋಗಿದೆ ಮೇಡಮ್. ಇವಾಗ ನೀವು ದೇಸಿ ಗಿಡಗಳ ಬಗ್ಗೆ ಕೇಳಿದ್ರಿ, ಎಕ್ಸಾಂಪಲ್ಸ್. ದೇಸಿ ಗಿಡಗಳಲ್ಲಿ ಶೋ ಪ್ಲಾಂಟ್ಸ್ ಇದೆ. ಇವಾಗ ಎಕ್ಸಾಂಪಲ್ ಲಕ್ಕಿ. ನೀವು ಪರದೇಸಿ ಶೋ ಪ್ಲಾಂಟ್ಸ್ ಹಾಕೋ ಬದಲು ನಮ್ಮ ದೇಶೀಯ ಶೋ ಪ್ಲಾಂಟ್ಸ್ ಲಕ್ಕಿ ಹಾಕ್ಬೋದು, ಆರ್ಟ್ಸ್ ಹೋಗಿ ಹಾಕ್ಬೋದು, ಮೆಹಿಂದಿ, ಉಳಿಕಲ್ ನಟ್ರಾಜ್ ಸರ್ ನಿಮ್ಗೆ ಗೊತ್ತಿರಬಹುದು. ರಿಹಾಬಿಲಿಟೇಷನ್ ಸೆಂಟರ್ ಇದೆ ದೊಡ್ಡಬಳ್ಳಾಪುರಲ್ಲಿ, ಅಲ್ಲಿ ನಾವು ಕೊಟ್ಟಿದ್ದೀವಿ ಮೇಡಮ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಮೇಡಮ್, 1 ವರ್ಷ ಆಯ್ತು, ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದನ್ನ ಕಟ್ ಮಾಡ್ಬಿಟ್ಟು ಅದನ್ನ ನೀವು ಉಪಯೋಗ ಮಾಡ್ಕೋಬಹುದು. ಎಷ್ಟು ತಂಪು ಅದು ದೇಹಕ್ಕೆ. ಸೊ ಅದು ನೋಡಕ್ಕೂ ಒಂದು ಶೋ ಗಿಡ ತರ, ಒಂದು ಬ್ಯೂಟಿ ಪರ್ಪಸ್ಗೆ ಹಾಕಬಹುದು. ಪ್ಲಸ್ ನಮ್ಗೆ ಉಪಯೋಗ ಕೂಡ ಆಗುತ್ತೆ, ನಮ್ಮ ಪ್ರಕೃತಿಗೂ ಬಹಳ ಒಳ್ಳೇದು. ಸೊ ಮೆಹಿಂದಿ, ಕರಿ ಲಕ್ಕಿ, ವಾಟರ್ ಬ್ಯಾಂಬು ಅಂತ ಸಿಗುತ್ತೆ, ಅದು, ಅಗ್ನಿಮಂತ, ಲಾಲಿಪಾಪ್ ಗಿಡ, ವಿಲೇದೆಲೆ, ಇಂಥವೆಲ್ಲ ಹಾಕ್ಬೋದು ಶೋ ಪ್ಲಾಂಟ್ಸ್. ಇವಾಗ ಹೂವಿನ ಗಿಡಗಳು ನಮ್ಮಲ್ಲೇ ಮೇಡಮ್, ಸೌಗಂಧಿಕ ಪುಷ್ಪ ಅಂತ ವೆರೈಟಿ ಹೂವಿನ ಗಿಡ ಇದೆ. ದಾಸವಾಳ ಇದೆ, ಪಾರಿಜಾತ, ಗುಲಾಬಿ, ನಂದಬಟ್ಲು, ಕನಗ್ಲು, ಇಗ್ಜೋರಾ, ಶಾಂಪೂ ಅಂತ ಒಂದು ಶಾಂಪೂ ಗಿಡ ಅಂತ ನಾನು ಹೆಸರಿಟ್ಟಿದ್ದೀನಿ ಮೇಡಮ್. ಅದು ಒಂದು ಇಷ್ಟು ದಪ್ಪ ಹೂವು ಬರುತ್ತೆ ಮೇಡಮ್. ನೀವು ಅದನ್ನ, ನಮ್ಮ ದೇಸಿ ಗಿಡ, ಅದನ್ನ ನೀವು ಒಂದ್ಸತಿ ಪ್ರೆಸ್ ಮಾಡಿದ್ರೆ, ಈಚಕ್ಕಿದ್ರೆ ಮೇಡಮ್ ಜೆಲ್ ಬರುತ್ತೆ. ಆ ಜೆಲ್ ನೀವು ಶಾಂಪೂ ತರ ತಲೆಗೆ ಹಾಕೊಂಡ್ಬಿಟ್ಟು ತೊಳ್ಕೊಂಡು ಜಿಡ್ಡೆಲ್ಲ ಹೋಗುತ್ತೆ ಮೇಡಮ್. ಮತ್ತೆ ನೀವು ಒಂದ್ಸತಿ ಅದನ್ನ ಪ್ರೆಸ್ ಮಾಡಿ ಇಚ್ಚಿಕ್ ಬಿಟ್ರೆ ಅದು ಜ್ಯೂಸ್ ಬರುತ್ತಲ್ಲ, ಮತ್ತೆ ಆ ಜ್ಯೂಸ್ ತೆಗ್ದಿದ ತಕ್ಷಣ ಮತ್ತೆ ಆ ಹೂವು ಸೇಮ್ ಮತ್ತೆ ಅದೇ ಆಕಾರಕ್ಕೆ ಮತ್ತೆ ಬರುತ್ತೆ. ಮತ್ತೆ ನಾಳೆ ನಿಮ್ಗೆ ಅದೇ ಮತ್ತೆ ಜ್ಯೂಸ್ ಸಿಗುತ್ತೆ ಮೇಡಮ್. ಇಷ್ಟೊಂದು ವೈವಿಧ್ಯತೆ ನಮ್ಮ ಭಾರತೀಯ ಪ್ರಕೃತಿಯಲ್ಲಿ ಇದೆ, ನಾವು ಅದನ್ನ ಉಪಯೋಗಿಸ್ತಲ್ಲ ಮೇಡಮ್. ಮತ್ತೆ ಕಾಡು ಕರಿಬೇವು ಅಂತ ಇದೆ, ಇದೆಲ್ಲ ಹೂವಿನ ಗಿಡಗಳು. ಆಮೇಲೆ ಹೂವಿನ ಮರಗಳಿದಾವೆ ಮೇಡಮ್. ನಾನು ಹೇಳಿದ್ನಲ್ಲ, ಈ ಟಬೋಬಿಯಾ, ಸುಬಾಬಲು,
ಪೇಪರ್ ಮಲ್ಬರಿ ಇವನ್ನೆಲ್ಲ ಬಿಟ್ಬಿಟ್ಟು ಅದು ಬದಲು ನಮ್ಮ ಕದಂಬ ಹಾಕೋಣ. ಕಿಡಿಬಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಅಲ್ಲಿ ಒಂದು ಕಿಡಿಬಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಲ್ಲ ರೋಗಿಗಳು ಇರ್ತಾರೆ. ಸೊ ಅಲ್ಲಿ ಪ್ರಾಣ ಶಕ್ತಿ ಸಾಕಷ್ಟು ಕಂಟಾಮಿನೇಟ್ ಆಗಿರುತ್ತೆ. ಅಲ್ಲಿ ಸ್ವಲ್ಪ ಕಾರ್ಬನ್ ಪ್ರಿಂಟ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಪೇಷಂಟ್ಸ್ ನೋಡಕ್ ಜನ ಬರ್ತಾರೆ. ಸೊ ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಕಾರ್ಬನ್ ಜಾಸ್ತಿ ಇರುತ್ತೆ, ಕಾರ್ಬನ್ ಪ್ರಿಂಟ್ ಜಾಸ್ತಿ ಆಗುತ್ತೆ. ಅಲ್ಲಿ ಇನ್ಫೆಕ್ಷನ್ ಜಾಸ್ತಿ ಇರುತ್ತಲ್ವಾ. ಹಾಸ್ಪಿಟಲ್ ಪರಿಸರವನ್ನ ಶುದ್ಧಿ ಮಾಡಕ್ಕೆ ನಾವು ಕದಂಬ ಹಾಕಿದೀವಿ. ಈ ಕದಂಬ ಅದು ಪಾರ್ವತಿ ಪ್ರಿಯ ಮರ ಮೇಡಮ್. ಅದ್ರಲ್ಲಿ ಚೆಂಡು ತರ ಒಂದು ಹೂವು ಬರುತ್ತೆ. ಇದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್. ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಅಶುದ್ಧವಾಗಿರೋ ಪ್ರಾಣ ಶಕ್ತಿವನ್ನ ಶುದ್ಧಿ ಮಾಡುತ್ತೆ. ಆ ಎಲೆಗಳು ಅದನ್ನೆಲ್ಲ ಒಂದು ಕಾರ್ಬನ್ ಆ ಅಶುದ್ಧ ಏನೇನಿರುತ್ತೆ ಅದ ಎಲೆ ಮೇಲೆ ಕುತ್ಕೊಂಡುತ್ತೆ. ನೀರ್ ಬಿದ್ದಾಗ ನೀರ್ ಹಾಕ್ಬೇಕು ವಾರಕ್ಕೊಂದ್ಸತಿ, ಯಾವಾಗ ಅದೆಲ್ಲ ಹೋಗುತ್ತೆ ಮೇಡಮ್. ಕೆಮಿಕಲ್ಸ್ ಎಲ್ಲ ಕಾರ್ಬನ್ ಎಲ್ಲ ಅದು ಪರಿಸರದಿಂದ ಹೋಗುತ್ತೆ. ಮತ್ತೆ ಪ್ಯೂರಿಫೈ ಮಾಡುತ್ತೆ, ಶುದ್ಧಿ ಮಾಡುತ್ತೆ. ಈ ಬೇವು, ಕದಂಬ, ಸೊ ಇಂಥವನ್ನ ಹಾಕ್ಬೇಕು. ಬಟ್ ನೀವು ಹಾಸ್ಪಿಟ್ಲಿಗೆಲ್ಲ ಹೋಗ್ಬಿಟ್ರೆ ಲಾನ್ ಹಾಕ್ತಾರೆ. ಈ ಲಾನ್ ಮೇಂಟೈನ್ ಮಾಡಕ್ಕೆ ಅದೊಂದು ಮಾಫಿಯಾ ಬಿಡಿ. ಮೇಂಟೆನೆನ್ಸ್ ಅಂತ ಪ್ರತಿ ತಿಂಗಳು ದುಡ್ಡು ತಗೋತಾರೆ. ಲಾನ್ ಇಂದ ಕೆಮಿಕಲ್ಸ್ ಭೂಮಿಗೆ ಹೋಗುತ್ತೆ. ಭೂಮಿಗೆ ಕ್ಯಾನ್ಸರ್ ಕೊಡ್ತಾ ಇದೀವಿ ನಾವು ಕೆಮಿಕಲ್ಸ್ ಹಾಕಿ ಹಾಕಿ ಹಾಕಿ. ಯಾರಿಗೂ ಲಾನ್ ಬೇಕಾಗಿಲ್ಲ ಮೇಡಮ್. ಅದ್ರ ಬದಲು ನೀವು ಈ ತರ ಗಿಡಗಳನ್ನ ಹಾಕಿ. ಅಲ್ಲಿರೋ ರೋಗಿಗಳಿಗೆ ಒಳ್ಳೇದು, ಡಾಕ್ಟರ್ಸ್ಗೆ ಒಳ್ಳೇದು, ಅಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಉಪಯೋಗ. ಬಿಕಾಸ್ ಅವರೆಲ್ಲ ಆ ಪ್ರಾಣ ಶಕ್ತಿಯಲ್ಲಿ ಇರ್ತಾರಲ್ವಾ. ಹೌದು. ಸೊ ಸೀತಾ ಅಶೋಕ್ ಅಂತ ಇದೆ, ಅದು ಕೂಡ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್. ನಮ್ಮ ದೇಶೀಯ ಹೂವಿನ ಗಿಡಗಳು, ಸಂಪಿಗೆ, ಡೆವಿಲ್ ಟ್ರೀ ಅಂತ ಇದೆ, ಹೂವರ್ಸಿ, ಕಕ್ಕೆ ಅಂತೂ ಬಹಳ ಒಳ್ಳೆ ಮರ ಮೇಡಮ್. ಈ ಡಬ್ಬುಬಿಯ ಬಂದು ಕಕ್ಕೆ ಹಾಕ್ಬೇಕು, ಯೆಲ್ಲೋ ಕಲರ್ ಹೂವ ಬಿಡುತ್ತೆ. ಶಿವನಿ, ಪಾರಿಜಾತ, ಕುಂಕುಮ, ಹೊಲೆ ದಾಸವಾಳ, ದಾಳಿಚಂದ, ಬಸವನ್ ಪಾದ, ರಂಜಲ್, ಆಕಾಶಗಂಗೆ. ಮತ್ತೆ ನೀವು ಹಣ್ಣುಗಳು, ನಮ್ಮ ದೇಶೀಯ ಹಣ್ಣುಗಳು ಮೇಡಮ್ ಎಲ್ಲ ಕಿವಿ ಫ್ರೂಟ್, ಡ್ರ್ಯಾಗನ್ ಫ್ರೂಟ್ ಅಂತಾರೆ. ಕಿವಿ ಫ್ರೂಟ್ ಗಿಂತ ಜಾಸ್ತಿ ವಿಟಮಿನ್ ಸಿ ಇರೋದು ನಮ್ಮ ಚೇಬೆಕಾಯಿ. ಆಯ್ತಾ? ಯಾಕೆ ಚೇಬೆಕಾಯಿನ ನಾವು ತಿಂತಾ ಇಲ್ಲ, ಯಾಕೆ ನಾವು ಕಿವಿ ಫ್ರೂಟ್ ನ ತಗೋತೀವಿ? ಅದೆಲ್ಲ ಒಂಥರ ಪ್ರಮೋಷನ್ ಮೇಡಮ್. ಅವೆಲ್ಲ ಫಾರಿನ್ ಹಣ್ಣುಗಳ ಪ್ರಮೋಷನ್. ಇವಾಗ ಒಂದು ಕಾನ್ಸೆಪ್ಟ್ ಇದೆ, ನೀವು ಯಾವ ಏರಿಯಾದಲ್ಲಿ ಇರ್ತೀರಾ, ನೀವು ಎಲ್ಲಿ ಇದೀರಾ, ಅಲ್ಲಿಂದ 35 ಕಿಲೋಮೀಟರ್ ಒಳಗಡೆ ಏನೇನ್ ಬೆಳಿತೀರಾ ಅದನ್ನ ನಾವು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಅದು ಬಿಟ್ಬಿಟ್ಟು 30,000 ಕಿಲೋಮೀಟರ್ ದೂರದಲ್ಲಿರುವ ಕಿವಿ ಫ್ರೂಟ್ ನ ತಂದು ತಿಂದ್ರೆ ಅದರಿಂದ ಏನು ಬೆನಿಫಿಟ್ ಇಲ್ಲ. ಅದು ನಿಜ ಮೇಡಮ್. ನಮ್ಮ ಇದೇನು ಸುತ್ತಮುತ್ತ ಏನ್ ಬೆಳೆದಿದೀವಿ ಅದನ್ನ ನಾವು ತಿನ್ಬೇಕು ಅಂತಾನೆ ಎಲ್ಲ ಇವಾಗ ಮೆಡಿಕಲ್ ಸಿಸ್ಟಮ್ ಎಲ್ಲ ಹೇಳ್ತಾ ಇರೋದು, ರಿಸರ್ಚ್ ಬೇಸ್ಡ್ ಇದ್ರು. ಹಣ್ಣುಗಳು ನೋಡಿ, ಮಾವಿದೆ, ಸೀತಾಫಲ ಇದೆ, ರಾಮಫಲ, ಸೀತಾಫಲ ಎಲ್ಲ ನೀವು ಈ ಪಾವಗಡ ಡ್ರೈ ಏರಿಯಾ ಇರುತ್ತಲ್ಲ ಅಲ್ಲೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ. ಈ ರಾಮಫಲ, ಸೀತಾಫಲ, ಹನುಮನ್ ಫಲ, ಲಕ್ಷ್ಮಣ್ ಫಲ. ಅಲ್ಲಿ ರೈತರಿಗೆ ಬಹಳ ಉಪಯೋಗ ಇದು. ದಾಳಿಂಬೆ, ಫುಡ್ ಆಪಲ್, ನೇರಳೆ, ಸೇಬೆಕಾಯಿ, ಎರ್ಲಿಕಾಯಿ, ಲಕ್ಷ್ಮಣ್ ಫಲ, ವಾಟರ್ ಆಪಲ್, ಪನ್ನೇರಳೆ. ಈಗ ನಾವು ಇನ್ನೊಂದು ಬಂದ್ರೆ ಫಾರೆಸ್ಟ್ರಿ ಗಿಡಗಳು ಅಂತ ಮೇಡಮ್. ಫಾರೆಸ್ಟ್ರಿ ಗಿಡಗಳು ಅಂದ್ರೆ ಮರಗಳು, ಕಾಡು ಜಾತಿಯ ಮರಗಳು. ಇವು ಬೇಕಾಗ್ತವೆ ನಮ್ಗೆ ಆಮ್ಲಜನಕಕ್ಕೆಲ್ಲ. ಇವಾಗ ನೋಡಿ, ನಮ್ಮ ಹಳ್ಳಿ ಕಡೆ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು, ಹರ್ಲಿ ಕಟ್ಟೆ ಅಂತ ಮಾಡೋರು. ಅಲ್ಲಿ ಯಾವ ಗಿಡ ಹಾಕೋರು? ಹರ್ಲಿ ಗಿಡ ಹಾಕೋರು. ಯಾಕಂದ್ರೆ ಒಂದು ಹರ್ಲಿ ಮರ ಒಂದು ದಿನಕ್ಕೆ 2500 ಲೀಟರ್ ಆಕ್ಸಿಜನ್ ಅನ್ನ ಕೊಡುತ್ತೆ. ಅದ್ರ ಪಕ್ಕ ಬೇವ್ ಯಾಕೆ ಹಾಕೋರು? ಯಾಕಂದ್ರೆ ಇದರಿಂದ ಬರುವ ಆಮ್ಲಜನಕ ಆ ಬೇವಿನ ಗಾಳಿಯಲ್ಲಿ ಸೇರ್ಕೊಂಡಾಗ ಅದರ ಪೊಟೆನ್ಸಿ ಅಂತ ಹೇಳ್ತೀವಿ, ಅದರ ಶಕ್ತಿ ಜಾಸ್ತಿ ಆಗುತ್ತೆ. ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್. ನಮಗೆ ಗೊತ್ತಲ್ಲ ಬೇವಿನ ಎಷ್ಟು ಉಪಯೋಗಗಳಿದಾವೆ ಅಂತ. ಸೊ ಅದ್ರ ಗಾಳಿ ಜೊತೆ ಸೇರ್ಕೊಂಡಾಗ ನಮ್ಮ ಆರೋಗ್ಯವನ್ನ, ನಮ್ಮ ಇಮ್ಯುನಿಟಿಯನ್ನ ಜಾಸ್ತಿ ಮಾಡುತ್ತೆ. ಮತ್ತೆ ಮನೆ ಮುಂದೆ ಅರಳಿ ಗಿಡ ಹಾಕ್ತಾರಲ್ಲ, ಯಾಕಂದ್ರೆ ಮನೆ ಮುಂದೆ ಅರಳಿ ಗಿಡ ಹಾಕಿದ್ರೆ 2500 ಲೀಟರ್ ಆಮ್ಲಜನಕ ಒಬ್ಬ ಮನುಷ್ಯನಿಗೆ ಜಾಸ್ತಿ ಆಗ್ಬಿಡುತ್ತೆ. ಯಾವ್ದೇ ಅತಿ ಆದ್ರೆ ಅದು ವಿಷಾನೇ. ಹೌದು. ಅದಕ್ಕೆ ನಮ್ಮ ಹಳ್ಳಿಯವ್ರು ಏನ್ ಮಾಡೋರು, ಅಲ್ಲಿಗೊಂದು ಅಂತ ಒಂದು ಅರ್ಲಿ ಕಟ್ಟೆ ಮಾಡೋರು. ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಮೇಡಮ್. ಹೌದು. ಸಿಟಿಯಲ್ಲಿ ನೀವು ಯಾವ್ದೇ ಹೈವೇ ತಗೊಳ್ಳಿ ಮೇಡಮ್, ಎಲ್ಲ ಅರಳಿ ಮರ ಕಟ್ ಮಾಡ್ತಾರೆ. ಹೌದು. ಆಕ್ಚುಲಿ ಯಾರು ಮರ ಕಟ್ ಮಾಡ್ತಾರಲ್ಲ ಅವರೇ ಹೇಳ್ತಾರೆ, ಅವ್ರು ಒಂದು ಬೇವ್ ಮರ ಕಟ್ ಮಾಡಿದಾಗ 1 ವಾರ ಅಳ್ತಾರಂತೆ ಮೇಡಮ್. ಅವ್ರು ಊಟ ಬಿಡ್ತಾರಂತೆ, ಯಾಕಂದ್ರೆ ಅವ್ರು ಕೂಡ ನೋವಾಗುತ್ತಂತೆ. ಅವ್ರು ಹೇಳ್ತಾರೆ ಅವ್ರಿಗೊಂತ ಬಹಳ ಡಿಪ್ರೆಷನ್ ಹೋಗ್ಬಿಡ್ತಾರಂತೆ ಮೇಡಮ್ ಒಬ್ರೊಬ್ರು ಅರ್ಲಿ ಮರ ಕಟ್ ಮಾಡಿದಾಗ. ಯಾಕಂದ್ರೆ ಅವ್ರಿಗೆ ಆರ್ಡರ್ ಬಂದಿರುತ್ತೆ ಕಟ್ ಮಾಡಿ ಅಲ್ಲಿ ರಸ್ತೆ ಬರುತ್ತೆ ಅಂತ. ಫಸ್ಟ್ ಆಫ್ ಆಲ್ ನಾವು ಈ ರಸ್ತೆ ಮಾಡ್ಬೇಕಾದ್ರೆ ಆ ರಸ್ತೆನ ಬೆಂಡ್ ಮಾಡ್ಬೋದು ಮೇಡಮ್. ಫಾರಿನ್ ಕಂಟ್ರಿಯಲ್ಲೆಲ್ಲ ಹಂಗೆ ಮರ ಇತ್ತು ಅಂದ್ರೆ ರಸ್ತೆನ ಬೆಂಡ್ ಮಾಡ್ತಾರೆ, ಮರ ಕಟ್ ಮಾಡಲ್ಲ. ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ, ಅದು ಸ್ವಲ್ಪ ಖರ್ಚಾಗುತ್ತೆ. ಅಲ್ಲಿ ಬೇವೆಲ್ಲ ಉಳಿಯಲ್ಲ, ಫೈಕಸ್ ಮರಗಳು ಉಳಿತವೆ. ಎರಡನೇ, ದಯವಿಟ್ಟು ಒಂದು ಮರ ಕಟ್ ಮಾಡಿದ್ರೆ 200 ಗಿಡಗಳನ್ನ ಹಾಕಿ. ಒಂದು ಬೇವ್ ಕಟ್ ಮಾಡಿದ್ರೆ 200 ಬೇವನ್ನ ಹಾಕಿ. ಬಟ್ ನೀವು 200 ಬೇವ್ ಹಾಕಿದ್ರು ಒಂದು ಬೆಳೆದಿರೋ ಮರಕ್ಕೆ ಸಮಾನ ಅಂತ ಅಲ್ವೇ ಅಲ್ಲ. ಖಂಡಿತ ಅಲ್ವಾ? ಸೊ ಕಟ್ ಮಾಡ್ಲೇಬೇಡಿ ಮೇಡಮ್. ಪ್ರಕೃತಿ ಉಳಿಸ್ಕೋಬೇಕು ನಾವು. ಡೆವಲಪ್ಮೆಂಟ್ ಅಂತ ನಾವು ಪ್ರಕೃತಿನ ಹಾನಿ ಮಾಡೋದಲ್ಲ, ಪ್ರಕೃತಿ ಉಳಿಸ್ಕೊಂಡು ಜೊತೆಗೆ ಮಾಡೋಣ ಡೆವಲಪ್ಮೆಂಟ್. ಹೌದು ಹೌದು. ಯಾಕಂದ್ರೆ ಅದು ನಾವು ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಇದೆ ಮೇಡಮ್. ಅದನ್ನ ನೋಡಿ ನಾವು ಕಲ್ತ್ಕೋಬೇಕು, ನಾವು ಅದನ್ನ ಒಳ್ಳೊಳ್ಳೇದನ್ನ ತಗೋಬೇಕು ಮೇಡಮ್. ಇವಾಗ ಕಾಡು ಜಾತಿಯ ಮರಗಳು ನೋಡಿ, ಬೇವು, ಹೊಂಗೆ, ಎಲ್ಲ ಕಡೆ ಹೊಂಗೆ ಹಾಕ್ಬಾರ್ದು ಮೇಡಮ್. ಎಲ್ಲಾ ಕಡೆ ಹೊಂಗೆ ಹಾಕ್ತಾರೆ ಒಬ್ರೊಬ್ರು, ಅದು ಕೂಡ ತಪ್ಪು. ಅದು ಮೋನೋಕಲ್ಚರ್ ಆಗ್ಬಿಡುತ್ತೆ. ಅರಿಟಕ್ಕಿ, ಆಲ, ಹತ್ತಿ, ಪನಗ, ಬೀಟೆ, ಗೋನಿ,
ಅಂಟ್ವಾಲ, ಬನ್ನಿ, ಬ್ಯಾಂಬು, ಮುತ್ತುಗ, ಸೊರೆಮತ್ತಿ, ಬಕ್ಕುಲ, ಈ ತರ ಎಷ್ಟೋ ಇದೆ ಮೇಡಮ್. ಆಮೇಲೆ ನಾವು ಆಕ್ಚುಲಿ ಒಂದು ಸ್ಕೂಲ್ ಮತ್ತೆ ಕಾಲೇಜಲ್ಲಿ ನಾವು ಗಿಡ ಹಾಕ್ತಿವಿ. ಸ್ಕೂಲ್ ಕಾಲೇಜಲ್ಲಿ ನಾವೇನ್ ಮಾಡ್ತೀವಿ, ಸರಸ್ವತಿ ವನ ಗಿಡಗಳು ಹಾಕ್ತಿವಿ ಮೇಡಮ್. ಸರಸ್ವತಿ ವನ ಅಂದ್ರೆ ಪನಗ, ಸೀತಾಶೋಕ, ಕದಂಬ, ಈ ಮೂರನ್ನ ನೀವು ಅಲ್ಲಿ ಹಾಕಿದ್ರೆ ಸ್ಕೂಲ್ ಸುತ್ತಮುತ್ತ, ಅಲ್ಲಿ ಮಕ್ಕಳ ಬ್ರೈನಿಗೆ ಬಹಳ ಒಳ್ಳೇದು. ಯಾಕಂದ್ರೆ ಅದರಿಂದ ಬರುವ ಗಾಳಿ ಮಕ್ಕಳ ಬ್ರೈನಿಗೆ ಬಹಳ ಒಳ್ಳೇದು. ಮತ್ತೆ ಅವರ ಓದುವ ಕೆಪಾಸಿಟಿ, ಫೋಕಸ್ ಎಲ್ಲ ಬಹಳ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಅದರ ಹೆಸರು ಸರಸ್ವತಿ ವನ ಅಂತ. ಸೊ ನಮ್ಮಲ್ಲಿ ಶಿವ ಪಂಚಾಯತಿ ವನ, ಆಮೇಲೆ ಬೃಹತ್ ಪಂಚವತಿಯ ವನ, ಸಪ್ತ ಸ್ವರ ಕಾಡು, ನಕ್ಷತ್ರ ವನ, ರಾಶಿ ವನ. ನೋಡಿ ಇವಾಗ ಎಕ್ಸಾಂಪಲ್ ಮೇಡಮ್, ರಾಶಿ ವನ ಅಂದ್ರೆ 12 ರಾಶಿಗಳು ಅಲ್ವಾ, ನಮ್ಮಲ್ಲಿ 12 ರಾಶಿ ಇರುತ್ತೆ. ಸೂರ್ಯ ಒಂದ್ ತಿಂಗಳಿಗೆ ಒಂದು ರಾಶಿಯಲ್ಲಿ ಚಲನೆ ಮಾಡ್ತಾರೆ. ಏಪ್ರಿಲ್ ಮಂತ್ ಅಲ್ಲಿ ಎಲ್ಲಿರ್ತಾರೆ, ಏಪ್ರಿಲ್ ಮಂತ್ ಅಲ್ಲಿ ಮೇಷ ರಾಶಿಯಲ್ಲಿ ಇರ್ತಾರೆ 28 ಇಂದ 30 ದಿವಸ. ನೆಕ್ಸ್ಟ್ ಮೇಷ ರಾಶಿಯಿಂದ ಇದಕ್ಕೆ ಹೋಗ್ತಾರೆ ಟಾರಸ್. ಸೊ ಆತರ ಒಂದೊಂದು ರಾಶಿಗೆ ಒಂದೊಂದು ತಿಂಗಳು ಸೂರ್ಯ ಚಲನ ಇರುತ್ತೆ. ಸೊ ರಾಶಿ ಒಂದಲ್ಲಿ ನಾವು 12 ಮರಗಳನ್ನ ಹಾಕ್ತೀವಿ. ಏನಾಗುತ್ತೆ, ಆಕಾಶದಲ್ಲಿ ಸೂರ್ಯದು ಡಿಗ್ರಿ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಸೂರ್ಯ ಪ್ರತಿ ತಿಂಗಳು ಒಂದೊಂದು ರಾಶಿಯಲ್ಲಿ ಇರ್ತಾರೆ. 12 ತಿಂಗಳು, 12 ರಾಶಿ, 12 ಮನೆಗಳು. ಸೊ 12 ಗಿಡ ಮರಗಳನ್ನ ಹಾಕ್ತಿವಿ. ಅದರಲ್ಲಿ ಒಂದು ಗಿಡನೂ ಇರುತ್ತೆ, ಮರನೂ ಇರುತ್ತೆ, 12 ತರ. ಸೊ ಅಲ್ಲಿ ನಾವು ಪೇಪರ್ ಅಲ್ಲಿ ನಾವು ರಾಶಿ ಹಾಕಿದಾಗ ಆ ತರ ನಾವು ತೋರಿಸ್ತೀವಿ ಚೇಂಜಸ್ ನ. ಆಕಾಶದಲ್ಲಿ ಕೂಡ ಸೂರ್ಯನ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ ಸ್ವಲ್ಪ ಡಿಗ್ರಿ. ಸೊ ಈ ನಮ್ಮ ರಾಶಿವನ ಕಾನ್ಸೆಪ್ಟ್, ನಮ್ಮ ಋಷಿಗಳು ಕೊಟ್ಟಿರೋ ರಾಶಿವನ ಎಷ್ಟು ಸುಂದರವಾಗಿದೆ ಅಂದ್ರೆ, ಆ ಸೂರ್ಯ ಪೊಸಿಷನ್ ಹೇಗ್ ಚೇಂಜ್ ಆಗುತ್ತೆ, ಅದರ ನೆರಳು ಮತ್ತೆ ಬೆಳಕು ಆ ತಿಂಗಳು ಆ ರಾಶಿಗೆ ಕೊಟ್ಟಿರುವ ಗಿಡ ಮರದ ಮೇಲೆ ಬೀಳುತ್ತೆ. ಸೊ ಅದು ಮತ್ತೆ ಇವಾಗ ನೀವು ಶಿವ ಪಂಚಾಯತಿ ವನ, ಒಂದು ಶ್ರೀಚಕ್ರ ಇರುತ್ತೆ, ಶ್ರೀಚಕ್ರದ ಮೇಲೆ ಟಾಪ್ ಅಲ್ಲಿ ಶಿವಲಿಂಗ ಇರುತ್ತೆ. ಸೊ ಅದು ಹೆಸರು ಶಿವ ಪಂಚಾಯತಿ ವನ ಅಲ್ವಾ. ಸೊ ಅದು ಸುತ್ತ ಶಿವಗೆ ಪ್ರಿಯವಾದ, ಶಿವಗೆ ಪವಿತ್ರವಾದ ಗಿಡ ಮರಗಳನ್ನ ಹಾಕೋದು. ಬಿಲ್ವ, ಅಶ್ವತ್ಥ, ಅಶೋಕ, ಶಂಖಪುಷ್ಪ. ಸೊ ಈ ತರ ನಾವು ಒಂದು ರಿಸರ್ಚ್ ಮಾಡಿದೀವಿ. ನಮ್ಮ ಹತ್ರ ಒಂದು 25-30 ವನಗಳಿದಾವೆ. ಕಾನ್ವ ವನ, ರಾಶಿವನ, ಗಣಪತಿ ವನ, ಶನಿಶ್ಚರ ವನ, ಪಂಚವಟಿಕ ವನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದ್ದಿದ್ದು ಮೇಡಮ್. ಪಂಚವಟಿ ವನ ಅದು ಅವಾಗೆಲ್ಲ ಕಂಪಲ್ಸರಿ ಇತ್ತು, ಎಲ್ಲಾ ಸ್ಕೂಲಲ್ಲಿ ಹಾಕ್ಬೇಕು, ಸಿಟಿಗಳಲ್ಲಿ ಹಾಕ್ಬೇಕು ಅಂತ. ಅದು ಯಾರು ಬಂದು ಏನ್ ಮಾಡಿದ್ರು ಗೊತ್ತಿಲ್ಲ, ನಮ್ಮ ಸಿಸ್ಟಮ್ ಇಂದಾನೆ ತೆಗ್ದಾಕ್ತಿದ್ದಾರೆ. ಪಂಚವಟಿಕ ವನ ಯಾವಾಗ ಹೋಯ್ತು ಆವಾಗ ಎಲ್ಲಾ ಫಾರಿನ್ ಗಿಡಗಳು ನಮ್ಮ ಗವರ್ಮೆಂಟ್ ನರ್ಸರಿ, ಪ್ರೈವೇಟ್ ನರ್ಸರಿಯಲ್ಲಿ ಬಂದು ಕೂತಿದಾವೆ, ತುಂಬಿದಾವೆ, ಎಲ್ಲಾ ಕಡೆ ಹರಡ್ತಾ ಇದೆ ಮೇಡಮ್. ಈಗ ಮೇಡಮ್, ನಿಮ್ಮ NGO ಸಂಸ್ಥೆಗೆ ಜೀವನ್ ಮುಕ್ತಿ ಅಂತ ಹೆಸರು ಕಟ್ಟಿದ್ದೀರಿ, ಅದಕ್ಕೆ ನಿರ್ದಿಷ್ಟ ಕಾರಣ ಏನಾದ್ರು ಇದೆಯಾ? ಹೌದು ಮೇಡಮ್, ನಾನು 10th, 11th, 12th ಅಲ್ಲೇ ನನಗೆ ಯೋಗ, ಧ್ಯಾನದ ಬಗ್ಗೆ ಎಲ್ಲ ಬಹಳ ಒಲವು ಬಂತು. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವಾಗ ಒಂದ್ ಸ್ವಲ್ಪ ಆಧ್ಯಾತ್ಮಿಕ ಬುಕ್ಸ್, ಯೋಗಿ ಆತ್ಮಕತೆ, ಅದೆಲ್ಲ ಸ್ವಲ್ಪ ಬುಕ್ಸ್ ಗಳನ್ನ ಓದಿದಾಗ ನನಗೆ ಗೊತ್ತಾಯ್ತು, ಈ ಯಾವುದೇ ಯೋಗ ಸಾಧನೆ, ಆಧ್ಯಾತ್ಮಿಕ ಸಾಧನೆಯ ಕೊನೆಯ ಉದ್ದೇಶ ಮತ್ತೆ ಅಂತ ಬಂದ್ಬಿಟ್ಟು ಮುಕ್ತಿ. ನಾವು ಮುಕ್ತಿ ಪಡೆಯೋದೇ ನಮ್ಮ ಹುಟ್ಟಿನ ಉದ್ದೇಶ. ಅದು ಎಲ್ಲ ಮರ್ತೋಗ್ಬಿಡ್ತಾರೆ ಮಾಯಾ ಪ್ರಪಂಚದಲ್ಲಿ ಸಿಗಾಕೊಂಡ್ಬಿಟ್ಟು. ಜೀವನ್ ಮುಕ್ತಿ ಅಂದ್ರೆ ನಾವು ಸಂಸಾರದಲ್ಲೇ ಇದ್ದು ಆಧ್ಯಾತ್ಮಿಕ ಸಾಧನೆ ಮತ್ತೆ ಸೇವೆ ಮಾಡಿಕೊಂಡು ಮುಕ್ತಿ ಪಡೆಯೋದು. ಮುಕ್ತಿ, ಜೀವನ್ ಮುಕ್ತಿ ಅಂದ್ರೆ ಅದೊಂದು ಸ್ಥಿತಿ ಮೇಡಮ್, ಒಂದು ಆಧ್ಯಾತ್ಮಿಕ ಸ್ಥಿತಿ. ಒಬ್ರೊಬ್ರಿಗೆ ಅದು ಆ ಸ್ಥಿತಿ ಬಂದ್ಬಿಡುತ್ತೆ. ಅಂದ್ರೆ ಅವರು ಜೀವನದಲ್ಲಿ ಸಾಧನೆ ಮಾಡ್ಕೊಂಡು ಅವ್ರಿಗೆ ಮುಕ್ತಿ ಸಿಕ್ಕಿರುತ್ತೆ, ಆದ್ರೆ ಜೀವನ್ ಮುಕ್ತಿ ಸ್ಥಿತಿಯಲ್ಲೇ ಇರ್ತಾರೆ, ಬಟ್ ಜೀವನ ಮಾಡ್ತಾ ಇರ್ತಾರೆ, ಸಂಸಾರದಲ್ಲೂ ಇರ್ತಾರೆ. ಇದು ಎಲ್ಲಾರು ಇಷ್ಟಪಡುವ ಸ್ಥಿತಿ. ಮುಕ್ತಿ ಅಂದ್ರೆ ಅವ್ರಿಗೆ ಯಾವ್ದೇ ಭಾವನೆಗಳು ಏರಿಳಿತ ಇರಲ್ಲ, ಅನ್ನೆಸೆಸರಿ ಥಾಟ್ಸ್ ಇರಲ್ಲ, ಯೋಚನೆಗಳು ಇರಲ್ಲ. ಸೊ ಅದೊಂಥರ ನಾವ್ ಅದನ್ನ ಏನ್ ಹೇಳ್ತೀವಿ, ಶೂನ್ಯ ಸ್ಥಿತಿ ಅಂತ ಹೇಳ್ತೀವಿ. ಬಟ್ ಎಲ್ಲರ ಜೀವನದ ಹುಟ್ಟಿನ ಉದ್ದೇಶ ಜೀವನ್ ಮುಕ್ತಿ. ಅದಕ್ಕೆ ಈಗ ಒಂದು ಹೆಸರಿಡ್ಬೇಕು ಅಂತ ಒಂದು ಇತ್ತು. ಅವಾಗ ಏನಂತ ಅಂದಾಗ ಜೀವನ್ ಮುಕ್ತಿ ಅಂತ ಆ ಕ್ಷಣಕ್ಕೆ ಅದೊಂದು ಫ್ಲಾಶ್ ಆಯ್ತು, ಅದಕ್ಕೆ ಆ ಹೆಸರು ಇಟ್ಟಿರೋದು ಮೇಡಮ್. ಓಕೆ ಓಕೆ ಮೇಡಮ್, ಈಗ ಪ್ರಕೃತಿ ಸ್ನೇಹಿ ಗಿಡಗಳನ್ನ ಬೆಳೆಸುವ ದೃಷ್ಟಿಯಿಂದ ಕೃಷಿಕರಿಗೆ, ಅದರಲ್ಲೂ ಪರಿಸರ ಪ್ರಿಯರಿಗೆ ನಿಮ್ಮ ಸಲಹೆಗಳೇನು ಮೇಡಮ್? ಮೇಡಮ್, ಫಸ್ಟ್ ಈ ವಿಷಯ ಎಲ್ಲ ಕಡೆ ಎಲ್ಲರಲ್ಲೂ ಅರಿವು ಬರಬೇಕು. ಎಲ್ಲರೂ, ನಾವು ನೀವು ಎಲ್ಲರೂ ಒಂದ್ ಸ್ವಲ್ಪ ಎಫರ್ಟ್ಸ್ ಹಾಕ್ಬೇಕು ಮೇಡಮ್. ಇವಾಗ ನೋಡಿ, ಪ್ಲಾಸ್ಟಿಕ್ ಬಗ್ಗೆ ಅವಾಗ ಎಲ್ಲರಿಗೂ ಗೊತ್ತು, ಬುದ್ಧಿ ಬಂದಿದೆ. ಪೇಪರ್ ಬ್ಯಾಗ್ಸ್, ಇಲ್ಲ ಅಂದ್ರೆ ಬಟ್ಟೆ ಚೀಲಗಳನ್ನ ಎಲ್ಲಾ ಕಡೆ ಉಪಯೋಗ ಮಾಡ್ತಿದ್ದಾರೆ. ಮದುವೆಗಳಲ್ಲಿ ಬ್ಲೌಸ್ ಪೀಸ್ ಕೊಡೋ ಬದಲು ಆ ಬ್ಲೌಸ್ ಪೀಸ್ ನಲ್ಲಿ ಚೀಲ ಮಾಡಿ ಕೊಡ್ತಾರೆ. ಮನೆಯಲ್ಲಿ ಹಾಲ್ ತರಕ್ಕೆ, ಮೆಣಸಿನ್ಕಾಯಿ ತರಕ್ಕೆ, ಕರ್ಬೇವಿನ ಸೊಪ್ಪು ತರಕ್ಕೆ ಅಂತ. ಸೊ ಆತರ ಎಲ್ಲಾರು ಒಂದೊಂದು ಸ್ಟೆಪ್ ನ ತಗೋತಾ ಇದಾರೆ. ಮತ್ತೆ ಎಷ್ಟೊಂದ್ ಜನ ಸ್ವಂತ ತಟ್ಟೆ ಮತ್ತೆ ಪ್ಲೇಟ್ ಅನ್ನ ತಗೊಂಡೋಗ್ತಾರೆ ಊಟ ಮಾಡಕ್ಕೆ. ಮದ್ವೆ ಮನೆ ಆಗ್ಲಿ ಯಾವ್ದೇ ಪಾರ್ಟಿಯಲ್ಲಿ ಎಲೆನೂ ಬೇಡ, ಅಲ್ಲಿ ಕೊಡುವ ಪ್ಲಾಸ್ಟಿಕ್ ತಟ್ಟೆನೂ ಬೇಡ, ಅಲ್ಲಿ ಕೊಡುವ ಪ್ಲಾಸ್ಟಿಕ್ ಲೋಟ ಬೇಡ ಅಂತ. ಸೊ ಅದೇ ರೀತಿಯ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ, ಜನಗಳಲ್ಲಿ ಅರಿವು ಬರ್ತಾ ಇದೆ, ಎಷ್ಟೊಂದ್ ಜನ ಚೇಂಜ್ ಆಗ್ತಿದ್ದಾರೆ. ಅದೇ ತರ ಈ ವಿಷಯ ಕೂಡ ಫಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕು ಮೇಡಮ್. ಇವಾಗ ರೈತರಲ್ಲಿ ಇನ್ನೊಂದು ಹೈಬ್ರಿಡ್ ಗಿಡಗಳನ್ನ ಜಾಸ್ತಿ ಹಾಕ್ತಾರೆ.
ಆಮೇಲೆ ಕೆಮಿಕಲ್ಸ್ ಅನ್ನ ಬಹಳ ಯೂಸ್ ಮಾಡ್ತಾರೆ. ಆಮೇಲೆ ಸಿಲ್ವರ್ ಓಕ್ ಹಾಕೋ ಬದಲು ಅದು ಓಕೆ ಸಿಲ್ವರ್ ಓಕ್ ದುಡ್ಡು ಬರುತ್ತೆ ಮೇಡಮ್. ಸಿಲ್ವರ್ ಓಕ್ಕಿಂತ ಗಂಧ ಹಾಕ್ಬೋದು, ಮಹಾಗನಿ ಹಾಕ್ಬೋದು, ಮತ್ತಿ ಹಾಕ್ಬೋದು. ಸೊ ಆತರ ಒಂದು ಆಲ್ಟರ್ನೇಟ್ ಒಂದು ಇದ್ದೇ ಇರುತ್ತೆ ಮೇಡಮ್. ಅದ್ರ ಬಗ್ಗೆ ಅವ್ರು ರಿಸರ್ಚ್ ಮಾಡ್ಕೋಬೇಕು, ತಿಳ್ಕೋಬೇಕು. ಯಾರಿಗೆ ವಿಷಯ ತಿಳಿದಿದೆ ಅವ್ರು ಅದನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬೇಕು ಮೇಡಮ್. ಯಾವತ್ತು ನಾವು ಈ ವಿಷಯದಲ್ಲಿ ಇವಾಗ ಎಲ್ಲಾ ಕಡೆ ಇನ್ಫಾರ್ಮೇಶನ್ ಗೊತ್ತಲ್ಲ ಮೇಡಮ್, ಮೊಬೈಲ್ ಎಲ್ಲ ಸಿಗುತ್ತೆ, ಪ್ರತಿಯೊಬ್ಬರ ಮೊಬೈಲ್ ಇದೆ. ಪರಿಪೂರ್ವಕವಾದ ಗಿಡಗಳ ಮರಗಳು ಯಾವ್ದು ಅಂತ ಸ್ವಲ್ಪ ರಿಸರ್ಚ್ ಮಾಡ್ಬಿಟ್ಟು ಅದನ್ನ ಅವ್ರು ಹಾಕ್ಬೇಕು ಮೇಡಮ್. ಈಗ ಮೇಡಮ್, ಕೊಡಗು ಸಹಜವಾಗಿ ಪ್ರಕೃತಿ ಪ್ರಿಯರ ನಾಡು. ಇದು ಗಿಡ ಮರ ಮತ್ತೆ ಬೇರೆ ಬೇರೆ ಸಸ್ಯ ಪ್ರಭೇದಗಳ ತವರೂರು. ಇಲ್ಲಿಯ ಪ್ರಕೃತಿ ರಮಣೀಯತೆಯನ್ನ ನೋಡೋದಕ್ಕಾಗಿಯೇ ಪ್ರವಾಸಿಗರು ಬರ್ತಾರೆ. ಆದ್ರೂ ಪ್ರಕೃತಿ ಸಂರಕ್ಷಣೆ, ಪರಿಸರ ಜಾಗೃತಿ ವಿಚಾರದಲ್ಲಿ ಈ ಪ್ರದೇಶದ ಜನರಿಗೆ ನಿಮ್ಮ ಕಿವಿ ಮಾತೇನು ಮೇಡಮ್? ಮೇಡಮ್, ಇವಾಗ ಏನಾಗುತ್ತೆ ಅಂದ್ರೆ ಈ ಪರದೇಶಿ ಗಿಡಗಳು, ಪಕ್ಷಿಗಳು, ಪ್ರಾಣಿಗಳು, ಕೀಟಗಳು ಇವೆಲ್ಲ ಎಲ್ಲಾ ಕಡೆ ಹರಡ್ತಾ ಇರೋದು ಈ ಟ್ರಾವೆಲಿಂಗ್ ಅಂದ್ರೆ ನಾವು ತಿರುಗಾಟ, ಬಿಸ್ನೆಸ್, ಟ್ರೇಡ್ ಇದರಿಂದನೇ ಎಲ್ಲಾ ಕಡೆ ಇದು ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇರೋದು. ಸೊ ಏನಾಗುತ್ತೆ, ನೀವು ಯಾರು ಪ್ರಕೃತಿಗೆ ಹತ್ರವಾಗಿರ್ತಾರೆ ಮೇಡಮ್, ಹಳ್ಳಿ ಜನ ಆಗಿರ್ಬೋದು, ಕೊಡಗಾಗಿರ್ಬೋದು, ಮಲೆನಾಡ್ ಆಗಿರ್ಬೋದು, ನಾನ್ ನೋಡ್ದಂಗೆ ಮೇಡಮ್, ಯಾರು ಪ್ರಕೃತಿಗೆ ಹತ್ರವಾಗಿರ್ತಾರೆ ಅವರಲ್ಲಿ ಒಂದ್ ಸ್ವಲ್ಪ ದೈವಿಕ ಪವಿತ್ರತೆ ಜಾಸ್ತಿ ಇರುತ್ತೆ. ಸೊ ಇನ್ನೋಸೆನ್ಸ್ ಜಾಸ್ತಿ ಇರುತ್ತೆ. ಅವರಲ್ಲಿ ಒಂದು ಶುದ್ಧತೆ ಇರುತ್ತೆ ಮೇಡಮ್. ಯಾಕಂದ್ರೆ ನನ್ನ ಅನುಭವದಲ್ಲಿ ಪ್ರಕೃತಿ ಎಲ್ಲಿ ತುಂಬಾ ಗಟ್ಟಿಯಾಗಿರುತ್ತೋ ಇಲ್ಲ ದಟ್ಟವಾಗಿರುತ್ತೆ, ಅವರ ಹೃದಯ ಶುದ್ಧತೆ ಜಾಸ್ತಿ ಇರುತ್ತೆ. ಸ್ಥಿತಿಯಲ್ಲೆಲ್ಲ ಮರಗಳು ಕಮ್ಮಿ ಮೇಡಮ್. ಇಲ್ಲಿ ಸ್ಟ್ರೆಸ್, ಕ್ರೈಮ್ ರೇಟು, ಎಲ್ಲಾ ತರ ಕೆಟ್ಟ ಬುದ್ಧಿಗಳು ಇಲ್ಲಿ ಜಾಸ್ತಿ. ಯಾಕಂದ್ರೆ ಇಲ್ಲಿ ಹೃದಯ ಶುದ್ಧಿನೂ ಆಗ್ತಾ ಇಲ್ಲ, ಆಮ್ಲಜನಕನೂ ಇಲ್ಲ. ಬಟ್ ನೀವು ಹಳ್ಳಿ ಕಡೆ ಎಲ್ಲ ಹೋದಾಗ ಆ ಜನರಲ್ಲಿ ಒಂದು ಮುಗ್ಧತೆ ಇರುತ್ತೆ, ಒಂದು ದೈವಿಕ ಶಕ್ತಿ ಇರುತ್ತೆ. ಅದು ನಾನು ಬಹಳ ನೋಡಿದ್ದೀನಿ ಮೇಡಮ್. ಕೊಡಗು ಬಹಳ ಚೆನ್ನಾಗಿದೆ, ಬಟ್ ಇವಾಗೆಲ್ಲ ಸ್ವಲ್ಪ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗ್ತಾ ಇದೆ. ಯಾಕಂದ್ರೆ ಇವಾಗ ಕೊಡಗು ತುಂಬಾ ಪ್ರಕೃತಿಯ ರಮಣೀಯ ಜಾಗ ಆಗಿರೋದ್ರಿಂದ ಈ ಸಿಟಿ ಜನಗಳು ಏನ್ ಮಾಡ್ತಾರೆ, ಸಿಟಿಯಲ್ಲಿ ದುಡ್ಡಿದೆ ಮೇಡಮ್, ವಾರಕ್ಕೊಂದ್ಸತಿನೋ ತಿಂಗಳಿಗೊಂದ್ಸತಿನೋ ಏನ್ ಮಾಡ್ತಾರೆ, ಶುಕ್ರವಾರ ರಾತ್ರಿ ಕಾರ್ ಹಾಕೊಂಡು ಹೊರಟು ಬಿಡ್ತಾರೆ ಮೇಡಮ್ ಟ್ರಿಪ್ಗೆ, ರೆಸಾರ್ಟ್ ಅಲ್ಲಿ ಇರ್ಬೇಕು ಅಂತ. ಅಲ್ಲೂ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಎಲ್ಲ ಕಸ ಎಲ್ಲ ಅಡಿ ಬಟ್ ಅಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿ ಎಲ್ಲ ಹಾಳು ಮಾಡಿ ಬರ್ತಾರೆ. ಸೊ ಅವಾಗ ಏನಾಗುತ್ತೆ, ಈ ಮೂವ್ಮೆಂಟ್ ಇದೆ ಅಂತ ಗೊತ್ತಾದಾಗ ಈ ಲ್ಯಾಂಡ್ ಮಾಫಿಯಾದವರೆಲ್ಲ ಏನ್ ಮಾಡ್ತಾರೆ, ದುಡ್ಡು ಮಾಡ್ಬೇಕು ಅಂತ ಆ ಉದ್ದೇಶದಿಂದ ಸಾಕಷ್ಟು ರೆಸಾರ್ಟ್ಸ್ ಅನ್ನ ಓಪನ್ ಮಾಡ್ತಾರೆ, ಬೆಟ್ಟಗಳನ್ನ ಹೊಡಿತಾರೆ, ಮರಗಳನ್ನ ಕಟ್ ಮಾಡ್ತಾರೆ. ಅದು ಪ್ರಕೃತಿಗೂ ಒಂದು ತಾಳ್ಮೆ ಅಂತ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಆ ಇಂಬ್ಯಾಲೆನ್ಸ್ ಆದಾಗ ಈ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಹೌದು, ಮನುಷ್ಯನಿಗೆ ದುರಾಸೆ ಅನ್ನೋ ಸ್ವಲ್ಪ ಕಮ್ಮಿ ಆಗ್ಬೇಕು. ಹೌದು, ಮತ್ತೆ ಈ ದೂರದೃಷ್ಟಿ ಅಂತ ಇರ್ಬೇಕು ಮೇಡಮ್. ಕೊಟ್ರೆ ಏನಾಗುತ್ತೆ, ಏನೇನಾಗುತ್ತೆ ಅಂತ. ಇಲ್ಲಿ ಒಂದ್ 2-3 ರೆಸಾರ್ಟ್ಸ್ ಇರ್ಲಿ ಮೇಡಮ್. ತುಂಬಾ ರೆಸಾರ್ಟ್ಸ್ ಇದ್ಬಿಟ್ಟು ಆ ರೆಸಾರ್ಟ್ಸ್ ಖಾಲಿ ಇರ್ತವೆ, ಬಿಸ್ನೆಸ್ ಆಗಲ್ಲ, ಏನ್ ಅದರಿಂದ ಉಪಯೋಗ ಇಲ್ಲ ಮೇಡಮ್. ಗೌರ್ಮೆಂಟ್ ಆಗ್ಲಿ, ಅಲ್ಲಿರುವ ಜನಗಳಾಗ್ಲಿ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಅನಾವಶ್ಯಕವಾಗಿ ಇವೆಲ್ಲ ಬಿಸ್ನೆಸ್ ನ ತರಬಾರ್ದು ಮೇಡಮ್. ಪ್ರಕೃತಿಯಲ್ಲಿ ರಾಮನಗರದಲ್ಲಿ ಒಂದ್ ಕಡೆ ಹೋಗಿದ್ದು ಸೇಕ್ರೆಡ್ ಗ್ರೂಸ್ ಅಂತ, ಅದನ್ನ ಅವ್ರು ಲಾಕ್ ಮಾಡ್ಬಿಟ್ಟಿದ್ದಾರೆ ಮೇಡಮ್. ಒಳಗಡೆ ಎಷ್ಟೊಂದು ಸರಸ್ವತಿವನ, ನಕ್ಷತ್ರವನ್ನ ಎಲ್ಲ ಹಾಕಿದ್ದಾರೆ, ಲಾಕ್ ಮಾಡಿದ್ದಾರೆ. ಅದರಿಂದ ಮೇಡಮ್ ಒಳಗಡೆ ಒಂದು ಪ್ಲಾಸ್ಟಿಕ್ ಕಪ್ ಅಲ್ಲ, ಒಂದು ಪ್ಲಾಸ್ಟಿಕ್ ಪೇಪರ್ ಇರೋದಿಲ್ಲ ಮೇಡಮ್. ಯಾಕಂದ್ರೆ ಯಾರು ಹೋಗೋರೇ ಇಲ್ಲ. ನಾವು ಹೋದಾಗ ಗೇಟ್ ಹಾಕಿತ್ತು, ನಾವು ಫಾರೆಸ್ಟ್ ಆಫೀಸರ್ಸ್ಗೆ ಫೋನ್ ಮಾಡ್ಬಿಟ್ಟು ನಮ್ಗೆ ಪರ್ಮಿಷನ್ ಸಿಕ್ತು, ನಾವು ಸ್ಟಡಿ ಮಾಡಕ್ ಬಂದಿದೀವಿ ಅಂತ. ಸೊ ಆತರ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೋಬೇಕು ಮೇಡಮ್. ಅಂದ್ರೆ ನಾವ್ ಯಾವ್ದೇ ಡೆವಲಪ್ಮೆಂಟ್ ಏನೇ ಮಾಡಕ್ ಹೋದ್ರು, ನಾವು ಬಿಸ್ನೆಸ್ ಮಾಡೋದು ತಪ್ಪಂತ ಅಲ್ಲ, ಏನೇ ಮಾಡಕ್ ಹೋದ್ರು ಅದು ಪ್ರಕೃತಿ ಪೂರ್ವಕವಾಗಿದ್ಯಾ ವಿರೋಧವಾಗಿದ್ಯಾ, ಪ್ರಕೃತಿ ಏನ್ ಲಾಭ ಆಗಲ್ಲ, ಅದು ನೋಡ್ಬಿಟ್ಟು ಮಾಡ್ಬೇಕು ಮೇಡಮ್. ಖಂಡಿತ ಖಂಡಿತ ಹೌದು. ಆಗ್ಲಿ ಕುಮಾರಿ ರೂಪಾ ಅವರೇ, ದೇಶೀಯ ವಿದೇಶಿಯ ಗಿಡಮರಗಳು ಪರಿಸರ ಸಂರಕ್ಷಣೆಯಲ್ಲಿ ನಾಗರಿಕ ಜವಾಬ್ದಾರಿ, ಈ ವಿಷಯದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನ ಇದುವರೆಗೆ ಕೊಟ್ಟಿದ್ದೀರಿ. ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಮಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಕೃತಜ್ಞತೆ ಮೇಡಮ್. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ಮ ಆಕಾಶವಾಣಿಗೂ ಕೂಡ ಬಹಳ ಕೃತಜ್ಞತೆ ಮೇಡಮ್. ಥ್ಯಾಂಕ್ ಯು ರೂಪಾ ಅವರೇ. ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ದೇಶೀಯ ಮತ್ತು ವಿದೇಶಿಯ ಗಿಡಮರಗಳು ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ನಾಗರಿಕ ಜವಾಬ್ದಾರಿ ಈ ಕುರಿತು ಜೀವನ್ ಮುಕ್ತಿ ಸಂಸ್ಥೆಯ ಸಂಸ್ಥಾಪಕಿ ರೂಪಾ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ದಮಯಂತಿ PS. ಕೊರಳಲ್ಲಿ ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.